DXN ಗೆ ಜಾಯಿನ್ ಆದ ನಂತರ 18 ಫಾರಿನ್ ಟ್ರಿಪ್ಪನ್ನು ಹೋಗಿ ಬಂದಿದ್ದಾರೆ. ಇವರ ಗ್ರೂಪ್ನಲ್ಲಿ 52,000ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಇವರು ತಮ್ಮ ಬಿಸ್ನೆಸ್ನ ಅನೇಕ ದೇಶಗಳಲ್ಲಿ ಸಹ ಹೊಂದಿದ್ದಾರೆ. ಇವರು ಕಂಪ್ನಿಯ ಟ್ರೈನರ್, ಮೋಟಿವೇಟರ್ ಹಾಗೂ ಬೆಸ್ಟ್ ಸ್ಪೀಕರ್ ಆಗಿದ್ದಾರೆ. ಸೊ ಇವರು 21st ಸೆಂಚುರಿ ಬಿಸ್ನೆಸ್ ಬಗ್ಗೆ ಇವತ್ತು ನಮಗೆ ಕಂಪ್ಲೀಟ್ ಮಾಹಿತಿನ ನೀಡಲಿದ್ದಾರೆ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ, ಹಾಗೆ ಇವತ್ತಿನ ಶುಭ ಶ್ಲೋಕ ನೋಡೋದಾದರೆ, ಪ್ರಚನ್ನ ಪಾಪನಾಂ ಸಾಕ್ಷಿಣೋ ಮಹಾಭೂತಾನಿ ಎಂದರೆ ಶ್ಲೋಕಾರ್ಥ, ಗುಪ್ತವಾಗಿ ಪಾಪ ಮಾಡುವವರಿಗೆ ಪಂಚಮಹಾಭೂತಗಳು ಸಾಕ್ಷಿಯಾಗಿ ಇರುತ್ತವೆ ಎಂಬುದು ಈ ಸಾಲಿನ ಅರ್ಥ. 1 ಭೂಮಿ, 2 ಜಲ, 3 ಅಗ್ನಿ, 4 ವಾಯು, 5 ಆಕಾಶ ಇವು ಪಂಚಮಹಾಭೂತಗಳು. ಮನುಷ್ಯನಾಗಲಿ ಅಥವಾ ಯಾವುದೇ ಜೀವಿಯಾಗಲಿ ಅಥವಾ ಸೃಷ್ಟಿಯಲ್ಲಿರುವ ನಿಸರ್ಗಾದಿ ಪ್ರತಿ ಕಣಕಣವೇ ಆಗಿರಲಿ ಅವುಗಳ ಅಸ್ತಿತ್ವಕ್ಕೆ ಪಂಚಮಹಾಭೂತಗಳೇ ಕಾರಣ. ಪಾಪವನ್ನೆಸಗುವ ಮಾನವರು ತಮ್ಮನ್ನು ಯಾರೂ ಗಮನಿಸುತ್ತಿಲ್ಲವೆಂದು ಬಲವಾಗಿ ನಂಬಿರುತ್ತಾರೆ. ಆದರೆ ಪಂಚಮಹಾಭೂತಗಳು ಸದಾ ಜಾಗೃತಾವಸ್ಥೆಯಲ್ಲಿದ್ದು ಅವರನ್ನು ನೋಡುತ್ತಿರುತ್ತವೆ ಎಂಬ ಸತ್ಯವನ್ನು ತಿಳಿಯದೆ ಸ್ವಯಂ ಮೋಸಕ್ಕೆ ಒಳಗಾಗಿ ವಿಧಿ ರೂಪದ ಶಿಕ್ಷೆಗೆ ಒಳಗಾಗುತ್ತಾರೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ರಾಕೇಶ್. ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಶ್ಲೋಕ, ತುಂಬಾ ಮೀನಿಂಗ್ಫುಲ್ ಆಗಿನೂ ಇದೆ. ಸೊ ಇವಾಗ ನಾವು ಇವತ್ತಿನ ಪ್ರೋಗ್ರಾಮ್ಗೆ ಬರೋಣ. ಇವತ್ತಿನ ಪ್ರೋಗ್ರಾಮ್ 21st ಸೆಂಚುರಿ ಬಿಸ್ನೆಸ್. ಈ 21st ಸೆಂಚುರಿ ಬಿಸ್ನೆಸ್ ಅಂದ್ರೆ ಏನು, ಅದರ ಬಗ್ಗೆ ನಾವು ಮಾತಾಡೋಣ. ಹೇಗೆ ವರ್ಕ್ ಆಗ್ತದೆ ಇದರ ಬಗ್ಗೆ ಈಗ ಸೀರಿಯಸ್ ಆಗಿ ಮಾಡೋರು ಯಾರಿದ್ದಾರೆ, ಮಾಡೋರಿಗೆ ನೀವು ಇವತ್ತು ಇನ್ವೈಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಅವರಿಗೆ ಇದರ ಬಗ್ಗೆ ಕರೆಕ್ಟ್ ಆಗಿ ನಾವು ತಿಳಿಸ್ಲಿಕ್ಕೆ ಆಗ್ತದೆ. ಸೊ ಇನ್ನೂ ಕೂಡ ಟೈಮ್ ಇದೆ. ಜಸ್ಟ್ ಮೆಸೇಜ್ ಅಥವಾ ಫೋನ್ ಎಲ್ಲ ಮಾಡಿ ಜನರಿಗೆ, ಮ್ಯಾಕ್ಸಿಮಮ್ ಜನರಿಗೆ ಇನ್ವೈಟ್ ಮಾಡಿ. ಯಾಕೆಂದ್ರೆ ಇದು ಆಪರ್ಚುನಿಟಿ ಎಲ್ರಿಗೂ ಸಿಗುದಿಲ್ಲ. ಸೊ ಅಂತ ಒಂದು ಆಪರ್ಚುನಿಟಿ ಇದು. ಸೊ ಅದರ ಬಗ್ಗೆ ನಾವು ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಓಕೆ, ವೆಲ್ಕಮ್ ಟು ದ 21st ಸೆಂಚುರಿ ಬಿಸ್ನೆಸ್. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭ ವಂದನೆಗಳು. ಇವತ್ತಿನ ದಿನ ರಿಯಲಿ ವಂಡರ್ಫುಲ್ ಡೇ, ವೆರಿ ಗುಡ್ ಡೇ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತಾ ಇವತ್ತಿನ ಈ ಆಪರ್ಚುನಿಟಿ ಮೀಟಿಂಗಿಗೆ ನಿಮ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಈ 21st ಸೆಂಚುರಿ ಬಿಸ್ನೆಸ್ ಅಲ್ಲಿ ಏನ್ ಸಿಗ್ತದೆ, ಯೂಶುವಲಿ ಬಿಸ್ನೆಸ್ ಅಂದ್ರೆ ಏನು ಅಂತ ತುಂಬಾ ಜನರಿಗೆ ಗೊತ್ತಿರಬೇಕು. ಬಿಸ್ನೆಸ್ ಅಂತ ಹೇಳಿದ್ರೆ ಜಸ್ಟ್ ನಿಮ್ಮ ಒಂದು ಜೀವನಕ್ಕೋಸ್ಕರ, ನಿರ್ವಹಣೆಗೋಸ್ಕರ ನೀವು ಈ ಉದ್ಯಮವನ್ನು ಮಾಡುವಂತದ್ದು. ಸೊ ಅದರಲ್ಲಿ ಬೇರೆ ಬೇರೆ ತರ ಉದ್ಯಮಗಳಿರ್ಬೋದು. ಇದರಲ್ಲಿ ಒಂದು ಡಿಫರೆಂಟ್ ಉದ್ಯಮ ಇದು. ಇದಕ್ಕೆ 21ನೇ ಶತಮಾನದ ಉದ್ಯಮ ಅಂತ ಹೇಳ್ತಾರೆ. ಇದರಲ್ಲಿ ಬೇರೆ ಉದ್ಯಮಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಹಾಗಾಗಿ ಈ ಉದ್ಯಮವನ್ನು ನಾನು ಸುಮಾರು 20 ವರ್ಷದ ಹಿಂದೆ ನೋಡಿದಾಗ ನನಗೂ ತುಂಬಾ ಆಶ್ಚರ್ಯ ಆಗಿತ್ತು. ಇಂಥ ಒಂದು ಉದ್ಯಮ ಉಂಟಾ ಅಂತ ನನಗೆ ಒಂದು ಬಾರಿ ಆಶ್ಚರ್ಯವಾಗಿತ್ತು. ಸೊ ಆದ್ರೂ ಕೂಡ ನಾನು ಅದನ್ನ ಡೀಪ್ ಆಗಿ ಥಿಂಕ್ ಮಾಡಿದಾಗ ನನಗನ್ಸ್ತು ಅದು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗ್ಬಹುದು ಅಂತ. ಸೊ ನಾನು ಎಣಿಸ್ದಾಗೆ ಅದು ತುಂಬಾ ಕಷ್ಟನೇ ಇತ್ತು. ನಂತರ ನಾನು ಅದರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಹೋಗ್ತಾ ಇದು ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡದಾಗಿ ಬೆಳೀತದೆ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಆ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ. ತುಂಬಾ ನಮ್ಗೆ ಅಬ್ಜೆಕ್ಷನ್, ಸ್ಟಾರ್ಟಿಂಗ್ ಅಂತೂ ತುಂಬಾ ಜನ ಅಬ್ಜೆಕ್ಷನ್ ಮಾಡಿದ್ರು, ಇದೆಲ್ಲ ನಡಿಲಿಕ್ಕಿಲ್ಲರಿ, ಇದು ನಮ್ಮೂರಿಗಲ್ಲ, ಇದೆಲ್ಲ ದೊಡ್ಡ ದೊಡ್ಡ ಮುಂದುವರೆದ ದೇಶಗಳಲ್ಲೆಲ್ಲ ಇರಬಹುದು. ಈ ನ್ಯೂಟ್ರಿಯೆಂಟ್ಸ್ ಅಥವಾ ಈ ಪೌಷ್ಟಿಕಾಂಶಗಳು ನಮ್ಗೆ ಅದು ಹೊಸ್ತು, ಇಲ್ಲಿ ಜನರಿಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ನಮ್ಮ ಬಡ ದೇಶ, ಏನೇನೋ ತುಂಬಾ ರೀಸನ್ಗಳು ಹೇಳಿದ್ರು. 2001-2 ಅಂತಂದ್ರು ತುಂಬಾ ಹೆಕ್ಟಿಕ್ ಆಗಿ ಹೋಗಿತ್ತು. ಅಂದ್ರೆ DXN ನಾವು ಬಿಟ್ಟು ಹೋಗೋಣ ಅಂತ ಆ ಪರಿಸ್ಥಿತಿವರೆಗೆ ಜನ ತಮ್ಮನ್ನು ತಂದಿಟ್ರು. ವೆರಿ ಟಫ್ ಬೆಳಿಲಿಕ್ಕೆ. ಬಟ್ ನಾವು ಹಿಡಿದದನ್ನ ಬಿಡ್ಲಿಲ್ಲ. ನಾವು ಕಂಪ್ಲೀಟ್, ಯಾವಾಗ್ಲೂ ಅಷ್ಟೇ ನಮ್ದು ಒಂದು ಛಲ ಅಂತ ಹೇಳಿದ್ರೆ ಒಂದ್ಸಲ ಹಿಡಿದ್ರೆ ಅದನ್ನ ಬಿಡುದಿಲ್ಲ, ಆ ರೀತಿಯಲ್ಲಿ ನಮ್ಮ ಛಲ. ಸೊ ಆ ರೀತಿಯಲ್ಲಿ ನಾನು ಡಿಸೈಡ್ ಮಾಡಿದೆ. ಸೊ ಇದರಲ್ಲಿ ಏನೇನ್ ಸಿಗ್ತದೆ ಅಂತ ನೋಡಿ. ಫಸ್ಟ್ ಆಫ್ ಆಲ್ ಅಂದ್ರೆ ಸಾಧಾರಣ ನಿಮ್ಗೆ ಯಾವುದೇ ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಪ್ರೊಫೆಷನ್ ಇರ್ಬೋದು, ನಮ್ಮ ಇಂಟೆನ್ಷನ್ ಏನಂದ್ರೆ ಅದರಲ್ಲಿ ನಾವೇನಾದ್ರೂ ಗಳಿಸ್ಬೇಕಂತ. ಅದೇ ತರ ಈ 21st ಸೆಂಚುರಿ ಬಿಸ್ನೆಸ್ ಅಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಇನ್ಕಮ್ ಸಿಗ್ತದೆ ನೋಡಿ. ಅನ್ಲಿಮಿಟೆಡ್, ಅದಕ್ಕೂ ಲಿಮಿಟೇನೇ ಇಲ್ಲ. ಈಗ ನೀವು ಜಾಬ್ ಅಲ್ಲಿ ಲಿಮಿಟೆಡ್, ಪ್ರೊಫೆಷನ್ ಅಲ್ಲಿ ಲಿಮಿಟೆಡ್, ನಿಮ್ ಬಿಸ್ನೆಸ್ ಅಲ್ಲಿ ಲಿಮಿಟ್, ಆದ್ರೆ ಇದರಲ್ಲಿ ಲಿಮಿಟ್ ಇಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಪಾರ್ಟ್ನರ್ಸ್ ಅಂತ ಕಂಪನಿ ಹೇಳ್ತದೆ, ನೀವ್ ಎಷ್ಟು ಬೇಕಾದ್ರೂ ತಗೋಬಹುದು. ಈಗ 1 ಆಯ್ತು, 2 ಆಯ್ತು, 3 ಆಯ್ತು, 5 ಆಯ್ತು, 10 ಆಯ್ತು, 100 ಆಯ್ತು, 200 ಆಯ್ತು, 1000 ಪಾರ್ಟ್ನರ್ಸ್, ಎಷ್ಟು ಬೇಕಾದ್ರೂ ನೀವು ಪಾರ್ಟ್ನರ್ಸ್ ತಗೊಂಡು ನಿಮ್ಮ ಬಿಸ್ನೆಸ್ ಅನ್ನ ದೊಡ್ಡದು ಮಾಡ್ತಾ ಹೋಗುದು. ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ನಮ್ಮ ಬಂಡಲ್ ಆಫ್ ಕರೆನ್ಸಿದು, ನೀವು ಎಷ್ಟು ಆಡ್ ಮಾಡ್ತಾ ಹೋಗ್ಬೋದು.
ಎಷ್ಟು ಬೇಕೋ ನಿಮ್ಗೆ ಅಷ್ಟು ಅನ್ಲಿಮಿಟೆಡ್ ಇನ್ಕಮ್. ಅದಕ್ಕೂ ಹೇಳಿದ್ವಿ ಈ ಬಿಸ್ನೆಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಬೇರೆ ಬಿಸ್ನೆಸ್ ಅಲ್ಲಿ ನಿಮ್ಗೆ ರೀಇನ್ವೆಸ್ಟ್ಮೆಂಟ್ ಮಾಡಬೇಕು, ಪುನಃ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು, ಇಂಥದ್ದೆಲ್ಲ ಇರ್ತದೆ, ಲೈಸೆನ್ಸಿಂಗ್ ಮಾಡಬೇಕು. ಇದು ಯಾವ ನಿಮ್ಗೆ ತೊಂದರೆನೂ ಇಲ್ಲ ನೋಡಿ. ಒಂದ್ಸಲ ನೀವು ಜಾಯಿನ್ ಆದ್ರೆ ಈ ಬಿಸ್ನೆಸ್ ನಿಮ್ಗೆ ಲೈಫ್ ಲಾಂಗ್ ನೀವು ಏನು ಪುನಃ ರೀಇನ್ವೆಸ್ಟ್ಮೆಂಟ್ ಮಾಡೋದು ಏನಿಲ್ಲ. ಸೊ ವಿತ್ ಯುವರ್ ಪರ್ಮಿಷನ್ ಐ ಆಮ್ ಟೇಕಿಂಗ್ ಟೀ. ಓಕೆ, ಈಗ ನೆಕ್ಸ್ಟ್ ಏನ್ ಸಿಗ್ತದೆ ಅದ್ರ ಜೊತೆಗೆ ಏನ್ ಸಿಗ್ತದೆ ಅಂತ ನೋಡಿ. ಸೆಕ್ಯೂರಿಟಿ. ಇವತ್ತು ಎಷ್ಟು ಜನರಿಗೆ ಸೆಕ್ಯೂರಿಟಿ ಇದೆ? ಎಷ್ಟು ಜನ ನೋಡಿ ಫಾರಿನ್ ಅಲ್ಲೆಲ್ಲ ಆರಾಮಿದ್ರು ಪಾಪ, ಎಷ್ಟು ಚೆನ್ನಾಗಿ. ಆದ್ರೆ ಇದ್ದಕ್ಕಿದ್ದಾಗೆ ನೋಡಿ ಕೊರೋನಾದಿಂದಾಗಿ ಎಷ್ಟೋ ಇಂಡಸ್ಟ್ರಿಗಳು ಬಂದ್ ಆಗ್ಬಿಟ್ವಿ, ಎಷ್ಟೋ ಇಂಡಸ್ಟ್ರಿಗಳಿಗೆ ಡಿಮಾಂಡ್ ಇಲ್ದ ಹೋಗ್ಬಿಡ್ತು. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಜನ ಅದಕ್ಕೆ ಸೆಕ್ಯೂರಿಟಿ ಇಲ್ಲದೆ ಅವ್ರು ಅಲ್ಲಿ ಅವ್ರನ್ನ ಕೆಲ್ಸಗಾರನ ಅವರ ಉದ್ಯಮದಿಂದ ತೆಗಿಬೇಕಾದ ಪರಿಸ್ಥಿತಿ ಬಂತು. ಇವತ್ತು ಲಕ್ಷಾಂತರ ಜನರಿಗೆ ಕೆಲಸ ಇಲ್ಲದೆ ಹೋಗ್ಬಿಡ್ತು. ಅಂದ್ರೆ ಸೆಕ್ಯೂರಿಟಿ ಮೋಸ್ಟ್ ಇಂಪಾರ್ಟೆಂಟ್. ಭದ್ರತೆ ಬೇಕು ನಮಗೆ. ಭದ್ರತೆ ಇಲ್ಲ ಅಂದ್ರೆ ಎನಿ ಟೈಮ್ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು, ನಮ್ಮ ಫ್ಯಾಮಿಲಿ ಕತೆ ಏನು? ಸೊ ಈ ರೀತಿ ಇರ್ತದೆ. ಆದ್ರೆ DX ನಿಮ್ಗೆ 100%, ಒಂದ್ಸಲ ನೀವು ಅದನ್ನ ಕರೆಕ್ಟ್ ಆಗಿ ನೀವು ಸೆಟ್ರೇಟ್ ಆಗಿ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಏನು ವರಿ ಇಲ್ಲ. ನಿಮ್ಮ ಮಕ್ಳಿಗಿರ್ಬೋದು, ನಿಮ್ಮ ತಂದೆ ತಾಯಿಗಿರ್ಬೋದು, ಅಥವಾ ಬಂಧು ಬಳಗ ಇರ್ಬೋದು, ನಿಮ್ಮ ಜನರೇಷನ್ಗೆ ನಿಮ್ಗೆ ವರಿ ಇಲ್ಲ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವಿದ್ದೀರಿ. 100% ನಿಮ್ಗೆ ಇದರಲ್ಲಿ ಭದ್ರತೆ ಇದೆ. ನೆಕ್ಸ್ಟ್ ಅಂದ್ರೆ ಟೈಮ್. ನಮ್ಮ ಸಿಸ್ಟಮ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಸರಿ ಕೇಳ್ಕೊಳ್ಳಿ, 1,000 ಹೋಮ್ ಮೀಟಿಂಗ್ ಮಾಡಿ ಅಂತ. 1,000 ಹೋಮ್ ಮೀಟಿಂಗ್ ನೀವು ಮಾಡಿದ್ರೆ ಇವತ್ತಿಂದ ಬೇಕಾದ್ರೆ ಡಿಸೈಡ್ ಮಾಡಿ ಬರ್ದಿಟ್ಕೊಳ್ಳಿ. ನೀವು ಹೋಮ್ ಮೀಟಿಂಗ್ ಮಾಡಿದ್ದು ಡೇಟು ಟೈಮು, ಯಾರ ಮನೆಯಲ್ಲಿ ಹೋಮ್ ಮೀಟಿಂಗ್ ಮಾಡಿದೆ ಅಂತ ಬರ್ದಿಟ್ಕೊಳ್ಳಿ. ಹೋಮ್ ಮೀಟಿಂಗ್ ಮಾಡುವ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದೆ, ಸೊ ಸಿಸ್ಟಮ್ಯಾಟಿಕ್ ವಿತ್ ಪ್ರಾಡಕ್ಟ್ ಹೋಗಿ ಡೆಮೋ ಮಾಡಿ ವಿತ್ ಅಪಾಯಿಂಟ್ಮೆಂಟ್ ತಗೊಂಡು ಮಾಡಿದ್ರೆ ಅಂತ ಹೇಳಿದ್ರೆ ಜಸ್ಟ್ 2 to 5 years ಅಲ್ಲಿ ನೀವು ಫ್ರೀಡಮ್ ತಗೋಬಹುದು. ಅಂದ್ರೆ 1000 ನೀವು ಸಿಸ್ಟಮ್ಯಾಟಿಕ್ 1000 ಪ್ಲಾನ್ ಅನ್ನ ಕೊಟ್ರೆ ಆಯ್ತು ಅಷ್ಟೇ. ನಿಮ್ಮ ಇನ್ಕಮ್ ಮೋರ್ ದನ್ ನೀವು ಲಕ್ಷಾಧಿಪತಿ ಆಗಿ ಹೋಗ್ತೀರಿ. ದಿಟ್ ಈಸ್ ಎ ಕ್ಯಾಲ್ಕುಲೇಷನ್ ಇನ್ 100. ಇದು ಇಂಡಸ್ಟ್ರಿ ಓಪನ್ ಆಗಿ 100 years ಇಂದ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದರೆ 1000 ಪ್ರಾಪರ್ ಪ್ಲಾನ್ ಅನ್ನ ಕೊಟ್ಬಿಡಿ, ಯು ವಿಲ್ ಬಿಕಮ್ ಇಂಡಿಪೆಂಡೆಂಟ್. ಅವ್ರು ಯಾರು ಜಾಯ್ನ್ ಆಗ್ತಾರೋ ಅದು ಕೌಂಟ್ ಆಗೋದಿಲ್ಲ, ಇನ್ ಆವರೇಜ್ ಕೌಂಟ್ ಆಗಿ ಹೋಗ್ಬಿಡ್ತದೆ. ಸೊ ಆದ್ರಿಂದ ನಿಮ್ಗೆ ಟೈಮ್ ಫ್ರೀಡಮ್ ಬೇಕೋ, DXN ಇಸ್ ದ ಬೆಸ್ಟ್ ಅಂತ ಹೇಳ್ತಾರೆ. ನೀವು 2 ರಿಂದ 3 ವರ್ಷ, ಮ್ಯಾಕ್ಸಿಮಮ್ 5 ವರ್ಷದಲ್ಲಿ ಯು ವಿಲ್ ಗೆಟ್ ಟೈಮ್ ಫ್ರೀಡಮ್. ನೀವು ಅದ್ರ ನಂತರ ಅಂದ್ರೆ ಹೇಳ್ತಾರೆ, ನಮ್ಮಲ್ಲಿ ಹೇಳ್ತಾರೆ, ಅಲ್ಲಿ 40 ವರ್ಷ ಮಾಡುದು ಇಲ್ಲಿ 4 ವರ್ಷದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಉಳಿದ ನಿಮ್ಗೆ 36 ವರ್ಷಗಳು ನಿಮ್ಗೆ ಫ್ರೀ ಆಗಿರ್ಬೋದು ಅಂತ. ಸೊ ಫೈನಲಿ ನಿಮ್ಗೆ ಹೆಲ್ತ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಹೆಲ್ತ್ ಹೋದ್ರೆ ಎಲ್ಲಾ ಕಳ್ಕೊಂಡಾಗೆ. ಹೆಲ್ತ್ ಇಲ್ಲ ಅಂತ ಹೇಳಿದ್ರೆ ನಾವು ವಿ ಆರ್ ಲಾಸ್ಟಿಂಗ್. ಸೊ ಅದರಿಂದ ಆರೋಗ್ಯ. ಬೇರೆ ಇಂಡಸ್ಟ್ರಿಯಲ್ಲಿ ಎಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಜನ ಹಣದ ಹಿಂದೆ ಹೋಗ್ತಾ 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 ಇರ್ತಾರೆ. ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಇರ್ತದೆ. ಬಿಸ್ನೆಸ್ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪ್ರಾಬ್ಲಮ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಅದರನ್ನ ಅವರು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಕನ್ವೆನ್ಷನ್ ಮಾರ್ಕೆಟ್ ಅಲ್ಲಿ. ಅವಾಗ ಏನಾಗ್ತದೆ ಅಂದ್ರೆ ಅವರು ಹೆಲ್ತ್ ಅನ್ನ ಮರೆತು ಬಿಡ್ತಾರೆ. ಟೈಮಿಗೆ ಸರಿಯಾಗಿ ಊಟ ಮಾಡೋದಿಲ್ಲ, ಸರಿಯಾದ ಫುಡ್ ಅನ್ನ ತಗೊಳ್ಳೋದಿಲ್ಲ, ಟೈಮಿಗೆ ಸರಿಯಾಗಿ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಅವಾಗ ಏನಾಗ್ತದೆ ಅಂದ್ರೆ ಫುಲ್ಲಿ ಅವರ ಹೆಲ್ತ್ ಹಾಳಾಗಿ ಸುಮಾರು 40-45 ಕೆಲವು ಮ್ಯಾಕ್ಸಿಮಮ್ ಜನಕ್ಕೆ ಶುಗರ್ BP ಬಂದು ಮತ್ತೆ ಅವರಿಗೆ ಕ್ರಾನಿಕ್ ಆಗಿ ಅವ್ರು ಏನ್ ಹಣ ಸಂಪಾದನೆ ಅದೆಲ್ಲ ಆಸ್ಪತ್ರೆಗೆ ಹಚ್ಚಿ ಹೋಗ್ಬಿಡ್ತಾರೆ. ಅದರಿಂದ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್. ಆರೋಗ್ಯ ಇದ್ರೆ ಮಾತ್ರ ನೀವು ಇಲ್ಲಿ ಬಂದು ಕುತ್ಕೊಳ್ಳಿಕ್ ಆಗ್ತದೆ. ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನೀವೀಗ ನೋಡಿ 62 ಜನ ಕುತ್ಕೊಂಡಿದ್ದಾರೆ ಅಂದ್ರೆ ದೇವ್ರು ನಿಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬೆಳಿಗ್ಗೆ ರಾತ್ರಿ ಒಳ್ಳೆ ನಿದ್ರೆ ಮಾಡಿದ್ರಿ, ಬೆಳಿಗ್ಗೆ ಫ್ರೆಶ್ ಆಗಿ ಬಂದು ಕುತ್ಕೊಂಡಿದ್ದಾರೆ ಅಂದ್ರೆ ಆರೋಗ್ಯ ನಿಮ್ಗಿದೆ. ದೇವ್ರು ಮುಂದೆನೂ ಸಹ ಈ ಆರೋಗ್ಯ ನಿಮ್ಗೆ ಕೊಡ್ಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ. ಆರೋಗ್ಯ ಹೋದ್ರೆ ಎಲ್ಲಾ ಹೋದಾಗೆ. ಆದ್ರಿಂದ ಆರೋಗ್ಯ ನಿಮ್ಗೆ DXN ಅಲ್ಲಿ ನಿಮ್ಗೆ ಆರೋಗ್ಯ ಸಿಗ್ತದೆ. 2ನೇದಾಗಿ ಸೆಕ್ಯೂರಿಟಿ ಸಿಗ್ತದೆ. 3ನೇದಾಗಿ ಟೈಮ್ ಫ್ರೀಡಮ್ ಸಿಗ್ತದೆ. 4ನೇದಾಗಿ ಟ್ರಾವೆಲ್ ಫ್ರೀಡಮ್ ಸಿಗ್ತದೆ. 5ನೇದಾಗಿ ಬಾಸ್ ಫ್ರೀಡಮ್ ಸಿಗ್ತದೆ. 6ನೇದಾಗಿ ನಿಮ್ಗೆ ಮನಿ ಫ್ರೀಡಮ್ ಸಹ ಸಿಗ್ತದೆ. ಎಲ್ಲ ಫ್ರೀಡಮ್. DXN ಈಸ್ ಫಾರ್ ಫ್ರೀಡಮ್. ನಿಮ್ಗೆ ಸ್ವಾತಂತ್ರ್ಯ ಬೇಕು. DXN ದಿಸ್ ಇಸ್ ದ 21st century ಬಿಸ್ನೆಸ್. ನಾನು 20 ವರ್ಷಗಳ ಹಿಂದೆ ನಮ್ಮ ಮೈಂಡ್ ಓಪನ್ ಆಯ್ತು. ಈಗ ನೀವು ಕುತ್ಕೊಂಡಿದ್ರೆ ನೀವು ಓಪನ್ ಮಾಡಿ ಮೈಂಡ್ ಅನ್ನ, ನಾನು ಹೇಳ್ತೀನಿ ಕೇಳಿ. ನಿಮ್ಗೆ ಜಾಸ್ತಿ ವರ್ಷ ಬೇಕಾಗಿಲ್ಲ, ಜಸ್ಟ್ 2 to 5 years ಅಲ್ಲಿ ಫುಲ್ ಫ್ರೀಡಮ್ ಅನ್ನ ತಗೊಳ್ಳೋ ಅವಕಾಶ ನಿಮ್ಗಿದೆ. ಪ್ರತಿಯೊಬ್ಬರಿಗೂ ಇದೆ, ಪ್ರತಿಯೊಬ್ಬರು ಮಾಡ್ಬೋದು. ಆದ್ರೆ ರಿಯಾಲಿಟಿ ಏನಿದೆ ಹೊರಗಡೆ ನಿಮ್ಗೆ ಗೊತ್ತಾಗ್ತದೆ. ರಿಯಾಲಿಟಿ, ವಾಟ್ ಆರ್ ದ ರಿಯಾಲಿಟಿ? ಪ್ರತಿಯೊಬ್ಬರಿಗೂ ನೋಡಿ ಎಲ್ಲಾ ಪ್ರಾಬ್ಲಮ್. ಹೌದಾ? ಟೋಟಲ್ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಎವ್ರಿಥಿಂಗ್. ಸೊ ಹಣದ ಪ್ರಾಬ್ಲಮ್ ಇದೆ, ಸೆಕ್ಯೂರಿಟಿ ಇಲ್ಲ, ಟೈಮ್ ಫ್ರೀಡಮ್ ಇಲ್ಲ, ಟೆನ್ಷನ್ ಫ್ರೀಡಮ್ ಇಲ್ಲ, ಅಥವಾ ಎಲ್ಲ ಯಾವಾಗ್ಲೂ ಪೀಸ್ ಆಫ್ ಮೈಂಡ್ ಇಲ್ಲ, ಹೆಲ್ತ್ ಮೊದಲೇ ಇಲ್ಲ. ಟೋಟಲ್ ಏನಾಗಿದೆ? ಟೆನ್ಷನ್. ಟೆನ್ಷನ್ ಮನುಷ್ಯನಿಗೆ ಗೊತ್ತು ನಿಮಗೆ 75% ಪ್ರಾಬ್ಲಮ್ ಬರೋದು ಟೆನ್ಷನ್ ಇಂದ. 75%, ನಾಟ್ 1 or 2%, 75% ಪ್ರಾಬ್ಲಮ್ ಇದೆ. ಸೊ ಆದ್ರಿಂದ ನೀವು ಈಗ ಯೋಚನೆ ಮಾಡ್ಬೇಕು, ಈ ಟೆನ್ಷನ್ ಇಂದ ಹೇಗೆ ಹೊರಗೆ ಬರ್ಬೇಕು. ದಿಸ್ DXN ಇಸ್ ದ ಒಂದು ಬೆಸ್ಟ್ ವೇ, ಐ ವಿಲ್ ಟೆಲ್ ಯು.
ಸೊ ನಿಮ್ಗೆ ಆರೋಗ್ಯಕ್ಕೆ ಆರೋಗ್ಯ ಸಿಕ್ತು, ಹಣಕ್ಕೆ ಸಿಕ್ತು, ನಿಮ್ಗೆ ಸೆಕ್ಯೂರಿಟಿ 100% ಇದೆ, ಟೈಮ್ ಫ್ರೀಡಮ್ ಇದೆ, ಬಾಸ್ ಫ್ರೀಡಮ್ ಇದೆ, ಪೀಸ್ ಆಫ್ ಮೈಂಡ್ ಇದೆ. ನಮ್ಮ ಸ್ಲೋಗನ್ನೇ ಹೆಲ್ದಿ ವೇ ಟು ವೆಲ್ದಿ ಲೈಫ್. ಆರೋಗ್ಯದಿಂದ ಐಶ್ವರ್ಯ, ಆರೋಗ್ಯ ಫಸ್ಟ್ ಕೊಟ್ಕೊಂಡು ಐಶ್ವರ್ಯ ಕೊಡುವಂತದ್ದು. ಇಂಥ ಒಂದು ಗೋಲ್ಡನ್ ಅವಕಾಶ ನಿಮ್ಗೆ ಮುಂದೆ ನೋಡೋಣ ಒನ್ ಬೈ ಒನ್. ಸೊ ಫ್ಯೂಚರ್, ವಾಟ್ ಈಸ್ ದ ಫ್ಯೂಚರ್? ಫ್ಯೂಚರ್ ಇಸ್ ವೆರಿ ಕ್ಲಿಯರ್. ಇಲ್ಲಿ ಕಾಣ್ತಾ ಇಲ್ಲ, ಒನ್ ನಿಮಿಷ. ಓಕೆ, ಚೂಸ್ ಯುವರ್ ಟೈಮ್ ಫ್ಯೂಚರ್ ಅಂತ ಹೇಳ್ತಾರೆ. ನಿಮ್ಮ ಫ್ಯೂಚರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಈಗ ನಿಮ್ಗೆ ಇಸ್ ಇಸ್ ದ ಬೆಸ್ಟ್ ವೇ ಗೊತ್ತಾಯ್ತು ನಿಮ್ಗೆ. ಇನ್ ನಮ್ ಓನ್ ಟೈಮ್, ಡೂ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್, ಯು ಆರ್ ದ ಓನರ್ ಆಫ್ ಈ ಕಂಪ್ನಿಗೆ. ಈಗ ನೀವು ಜಾಯ್ನ್ ಆದ್ರೆ ನೀವು DXN ಗೆ ಓನರ್ ಆಗಿರ್ತೀರಿ. ನೀವೇನು ಏನ್ ಹೇಳ್ತಾರೆ, ಮೆಂಬರ್ ಅಲ್ಲ. ಯು ಆರ್ ನಾಟ್ ಎ ಡಿಸ್ಟ್ರಿಬ್ಯೂಟರ್, ಯು ಆರ್ ಕಂಪನಿ ಓನರ್. ಅದು ನಿಮ್ಗೆ ಗೊತ್ತಾಗೋದಿಲ್ಲ, ಈಗ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ನಿಮ್ಗೆ ಒನ್ ಬೈ ಒನ್ ನಿಮ್ಗೆ ಅದರ ಬಗ್ಗೆ ಗೊತ್ತಾಗ್ತದೆ. ಎಸ್, ದೆರ್ ಈಸ್ ಎ ವೇ, ದೆರ್ ಈಸ್ ಎ ವಿಲ್ ಅಂತ ಹೇಳ್ತಾರೆ. ಡಿಸ್ಟರ್ಬೆನ್ಸ್ ಉಂಟು. ಓಕೆ, there is a way. Let's understand the possible option which can give us the financial freedom. ಈಗ ನಾವು ಫಿನಾನ್ಷಿಯಲ್ ಫ್ರೀಡಮ್ ಬಗ್ಗೆ 100% ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮ್ಗೆ ನೋ ಕ್ಯಾಪಿಟಲ್ ಕಮಿಟ್ಮೆಂಟ್, ಯಾವುದೇ ನಿಮ್ಗೆ ದೊಡ್ಡ ಕ್ಯಾಪಿಟಲ್ ಹಾಕ್ಬೇಕಂತಿಲ್ಲ. ಓನ್ಲಿ ನಿಮ್ಗೆ ಇದರಲ್ಲಿ ಮನಸ್ಸು ಮಾಡ್ಬೇಕಷ್ಟೇ. ನೀವು ಎಸ್, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ. ನೀವೊಂದು ಮನಸ್ಸಿದ್ರೆ ನೀವು ಎಷ್ಟು ಮಾಡ್ಲಿಕ್ಕೆ ಇದರಲ್ಲಿ ಸಾಧ್ಯತೆ ಉಂಟು, ನೀವು ಮಾಡಬಹುದು. ಸೊ ಹಾಗಾಗಿ ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಓಕೆ, ವೈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಇದು ಯಾಕೆ ಬೇಕು ಅಂತ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಡಿಸ್ಟ್ರಿಬ್ಯೂಟರಿಂಗ್ ಜಸ್ಟ್ ನಿಮ್ಗೆ ಇದು ಒಂದು 100 ಇಯರ್ಸ್ ಆಗಿದೆ. 100 ಇಯರ್ಸ್ ಇಂದ ಇಲ್ಲಿ ಕೊಟ್ಟಿದ್ದಾರೆ, ಚಾರ್ಲ್ಸ್ ಡಬ್ಲ್ಯೂ ಕಿಂಗ್ ಅವರು ಹೇಳ್ತಾ ಇದ್ದಾರೆ. ನ್ಯೂ ಪ್ರೊಫೆಷನಲ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದರಲ್ಲಿ ಈ ಇಂಡಸ್ಟ್ರಿ ಸಾಧಾರಣ 1950 ತುಂಬಾ ಫಾಸ್ಟ್ ಸ್ಟಾರ್ಟ್ ಆಯ್ತಂತೆ. ಆದ್ರೆ ನಿಮ್ಗೆ 2000 ಎಷ್ಟು ಜನ ಇದ್ರು? 48 ಮಿಲಿಯನ್ ಡಿಸ್ಟ್ರಿಬ್ಯೂಟರ್ ಇದ್ರು. 48 ಮಿಲಿಯನ್ ಡಿಸ್ಟ್ರಿಬ್ಯೂಟರ್ ಯಾವಾಗ 2000 ಇಸ್ವಿಯಲ್ಲಿ ಇದ್ರು. ಅದೇ ನಿಮ್ಗೆ 2020 ಈಗ ನೋಡಿ 200 ಮಿಲಿಯನ್ ನ್ಯೂ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ. ನಾಟ್ 1 or 2, 200 ಮಿಲಿಯನ್. ಅಂದ್ರೆ 416% ಮೆಗಾ ಗ್ರೋತ್ ಆಗಿದೆ. ಅಷ್ಟು ಗ್ರೋತ್ ಅಲ್ಲಿ ಬೆಳೀತಾ ಇದೆ. ಸೊ ಸ್ಪೀಡ್ ಹೇಗೆ ತಗೊಳ್ತಾ ಇದೆ ನೋಡಿ. ನೀವು ಇನ್ನು ಗೊತ್ತಿಲ್ಲ ಇರ್ಬಹುದು, ಡೋಂಟ್ ವರಿ. ಆದ್ರೆ ಇಂಡಸ್ಟ್ರಿ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ. ಈಗ ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಸೇಲ್ಸ್ ವೈಸ್ ನೋಡಿದಾಗ್ಲೂ ನಿಮ್ಗೆ ಸೇಲ್ಸ್ ಟ್ರೆಂಡ್ ನೋಡಿ. 2000 ಇಸ್ವಿಯಲ್ಲಿ ಆಸ್ ಪರ್ ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಕಾರ 88 ಬಿಲಿಯನ್ ಗ್ಲೋಬಲ್ ಸೇಲ್ಸ್ ಇತ್ತು. ಬಟ್ ಅದೇ ನಿಮ್ಗೆ ಈಗ 2020 ಬ್ರೂಕ್ ಹೆಜರ್ಸ್ ಅವರು ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ ಒಂದು ಬುಕ್ ಬರ್ದಿದ್ದಾರೆ. ಅದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಈಗ ಆಲ್ರೆಡಿ US ಅಲ್ಲಿ 1000 ಬಿಲಿಯನ್ ನಾಟ್ ಇಂಡಿಯನ್ ಕರೆನ್ಸಿ, US ಕರೆನ್ಸಿಯಲ್ಲಿ ಗ್ಲೋಬಲ್ ಸೇಲ್ಸ್ ಎಷ್ಟು ಜಾಸ್ತಿ ಆಗಿದೆ ನೋಡಿ. ಪರ್ಸೆಂಟೇಜ್ ಆಫ್ ಮೆಗಾ ಗ್ರೋತ್ ಎಷ್ಟು? 1136% ಜಾಸ್ತಿ ಆಗಿದೆ. ಅಷ್ಟು ಫಾಸ್ಟ್ ಇಂಡಸ್ಟ್ರಿ ಹೋಗ್ತಾ ಇದೆ. ಇಂಥ ಇಂಡಸ್ಟ್ರಿ ಜೊತೆಗಿರುವುದು ಒಳ್ಳೇದ ಕೆಟ್ಟದಂತ ನೀವು ಯೋಚನೆ ಮಾಡಿ. ಕಮ್ಸ್ ಟು ದ ಇಂಡಿಯಾ, ನಮಗೆ ಇಂಡಿಯನ್ ಗ್ರೋತ್ ಅಲ್ಲಿ ನೀವು ನೋಡಿದ್ರು ಹೇಗೆ ಇಂಡಿಯನ್ ಗ್ರೋತ್ ಇದೆ, ಅದನ್ನು ನೀವು ಇಲ್ಲಿ ನೋಡ್ಕೋಬಹುದು ಎಷ್ಟಿದೆ ಅಂತ ಹೇಳಿ. ಸೊ ಇಂಡಿಯಾದಲ್ಲಿ ಸಹ ಈ ಇಂಡಸ್ಟ್ರಿ ಸಾಧಾರಣ 1996 ಇಂದ ತುಂಬಾ ಫಾಸ್ಟ್ ಹೋಗ್ತಾ ಇದೆ. ಸೊ ಆಲ್ರೆಡಿ ಎಕ್ಸ್ಪೆಕ್ಟೆಡ್ ನಿಮ್ಗೆ 2025ಕ್ಕೆ ಸುಮಾರು 64,500 ಕೋಟಿ ರೂಪಾಯಿ ಅಷ್ಟು ಬಿಸ್ನೆಸ್ ಆಲ್ರೆಡಿ ಬರ್ತಾ ಇದೆ. ಈಗ ಆಲ್ರೆಡಿ ಆವರೇಜ್ ನಮ್ದು 20,000 ಇದೆ, ಗೊತ್ತಾಯ್ತು ನಿಮ್ಗೆ. ಅದರ ಎಷ್ಟು ಪಟ್ಟು ಆಗ್ತದೆ? 3 times ಗಿಂತ ಜಾಸ್ತಿ ಆಗ್ತಾ ಇದೆ. ಅಷ್ಟು ಸೇಲ್ಸ್ ನಿಮ್ಗೆ 2025ಕ್ಕೆ ಗವರ್ಮೆಂಟ್ ಫಿಕ್ಕಿ ಅವರು ಈಗ ಆಲ್ರೆಡಿ ಎಸ್ಟಿಮೇಟೆಡ್ ಕೊಟ್ಟಿದ್ದಾರೆ. ನೀವು ಯೋಚನೆ ಮಾಡ್ಬೇಕು, ಈ ಉದ್ಯಮ ನಾವು ಮಾಡಬೇಕಾ ಬೇಡವಾ ಅಂತ. ಸೊ ನೀವು ಮಾಡ್ಲಿಲ್ಲ ಅಂದ್ರೆ ಸಂಬಡಿ ವಿಲ್ ಡೂ ಇಟ್. ಯಾಕೆಂದ್ರೆ ಗ್ರೋತ್ ರೇಟ್ ನೋಡಿ, ಇಸ್ ಆವರೇಜ್ ನೋಡಿ. ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್, ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗ್ತದೆ. ಹಾಗಿದ್ರೆ ನೀವು ಇದನ್ನ ಯಾಕೆ ಮಾಡ್ಬೇಕು ಅಂತ. ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್. ನೀವು ಯಾಕೆ ಮಾಡ್ಬೇಕಾದ್ರೆ ಪ್ಯಾಸಿವ್ ಇನ್ಕಮ್. ಇವತ್ತು ನೋಡಿ ಎಷ್ಟೋ ಕಡೆ ನೀವು ನೋಡ್ತಾ ಇದ್ದೀವಿ, ಇದಕ್ಕಿದ್ದಾಗೆ ಜನರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ಅವರ ಜಾಬ್ ಮಾಡದೇ ಇರ್ಬೋದು, ಅಥವಾ ಆಕ್ಸಿಡೆಂಟ್ ಆಗಿ ಅವರ ನೆಕ್ಸ್ಟ್ ಅವರು ಆ ಕೆಲಸವನ್ನು ಮಾಡದೇ ಇರ್ಬೋದು. ಒಬ್ರು ಡಾಕ್ಟರ್ ಇರ್ತಾರೆ, ಅವರು ಒಳ್ಳೆ ಆಪರೇಷನ್ ಮಾಡ್ತಾರೆ, ಏನೋ ಆಕ್ಸಿಡೆಂಟ್ ಅಲ್ಲಿ ಕೈ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಅವರ ಆಪರೇಷನ್ ಮಾಡ್ಲಿಕ್ಕೆ ಆಗ್ತದೆ, ಅವರ ಆಕ್ಟಿವ್ ಇನ್ಕಮ್ ಸ್ಟಾಪ್ ಆಗ್ಬಿಡ್ತದೆ. ಎಷ್ಟೋ ಜನ ಅವರ ತಂದೆಯವ್ರ ಕಾಲದಿಂದ, ಅವರ ಅಜ್ಜರ ಕಾಲದಿಂದ ಅಂಗಡಿ ಓಪನ್ ಮಾಡಿ ಇರ್ತಾರೆ.
ಅವ್ರು ಒಳ್ಳೆ ಬಿಸ್ನೆಸ್ ಇದೆ, ಬೆಸ್ಟ್ ಬಿಸ್ನೆಸ್, ಅವ್ರಿಗೆ ಮಗನಿಗೆ ಆಗ್ತದೆ, ಈಗ ಮೊಮ್ಮಕ್ಕನಿಗೂ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆದ್ರೆ ಗವರ್ಮೆಂಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆಧಾರಿಯಾಗಿ ಅದು ಡಬಲ್ ಹೈವೇ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ತದೆ. ಅವಾಗ ಏನಾಯ್ತು ಅಂದ್ರೆ ಅವರ ಇದ್ದ ಜಾಗ ಹೋಗ್ಬಿಡ್ತದೆ. ಸೊ ಆವಾಗ ಏನಾಯ್ತು ಅಂತ ಹೇಳಿದ್ರೆ ಅವರ ಎಷ್ಟೋ ವರ್ಷದ ಬಿಸ್ನೆಸ್ ಹೋಯ್ತು. ಯಾಕೆಂದ್ರೆ ಅದೇ ಅಂಗಡಿಯನ್ನು ಇನ್ನೊಂದು ಕಡೆ ಅವರು ಓಪನ್ ಮಾಡ್ತಿರಂದ್ರೆ ಅಷ್ಟು ಬಿಸ್ನೆಸ್ ಆಗ್ಲಿಕ್ಕೆ ಅವ್ರಿಗಿಲ್ಲ. ಸೊ ಇಟ್ ಟೇಕ್ಸ್ ತುಂಬಾ ಟೈಮ್ ತಗೊಳ್ತದೆ. ಆವಾಗ ನೋಡಿ ಎಲ್ಲಿದೆ ಸೆಕ್ಯೂರಿಟಿ ಹಾಗಾದ್ರೆ ನಿಮ್ಗೆ? ಅದಕ್ಕೋಸ್ಕರ ನಾನು ಹೇಳಿರೋದು, ನಿಮ್ಗೆ ಇದ್ದಕ್ಕಿದ್ದಾಗೆ ನಿಮ್ಗೆ ಆಕ್ಟಿವ್ ಇನ್ಕಮ್ ಎನಿ ಟೈಮ್ ಹೋಗ್ಬೋದು, ಬಟ್ ಪ್ಯಾಸಿವ್ ಇನ್ಕಮ್ ಅಂದ್ರೆ ಸೆಕ್ಯೂರಿಟಿ. ಸೊ ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ, ಏನೋ ತೊಂದರೆ ಆದ್ರೂ ಕೂಡ 100% ನಿಮ್ಗೆ ಪ್ಯಾಸಿವ್ ಇನ್ಕಮ್, ದಟ್ ಈಸ್ ರಾಯಲ್ಟಿ ಇನ್ಕಮ್. ಅದಕ್ಕೆ ರೆಸಿಡ್ಯುಯಲ್ ಇನ್ಕಮ್ ಹೇಳ್ತಾರೆ. ಅದು ನಿಮ್ಮ ಫ್ಯಾಮಿಲಿಗೆ ಮತ್ತೆ ನಿಮ್ಮ ತಲೆಮಾರಿಗೆ ಬರುವಂತ ಇದರಲ್ಲಿ ಅವಕಾಶ ಇದೆ. ಅದಕ್ಕೋಸ್ಕರ ನೀವು ನಾವ್ ಹೇಳೋದು 2 ರಿಂದ 5 ವರ್ಷ ನೀವು ಒಂದು ಜೋಶ್ ಅಲ್ಲಿ ವರ್ಕ್ ಮಾಡಿದೆ ಆದ್ರೆ 100% ನೀವು ಫ್ರೀಡಮ್ ತಗೋಬಹುದು. ನೆಕ್ಸ್ಟ್ ಈ ಕೆಳಗಡೆ ಎಂಪ್ಲಾಯೀಸು, ಸೆಲ್ಫ್ ಎಂಪ್ಲಾಯೀಸು, ಬಿಸ್ನೆಸ್ ಮ್ಯಾನ್. ಇಲ್ಲಿ ಎಂಪ್ಲಾಯೀಸ್ ಮತ್ತೆ ಸೆಲ್ಫ್ ಎಂಪ್ಲಾಯೀಸ್, ಈಗ ಮ್ಯಾಕ್ಸಿಮಮ್ ಜನ ನೋಡಿ ಬೇಕಾದ್ರೆ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು 6 ಗಂಟೆ ಮಾಡ್ಬೋದು, 8 ಗಂಟೆ ಮಾಡ್ಬೋದು, 10 ಗಂಟೆ. ಇಂಟೆನ್ಷನ್ ಏನಿದೆ? ಹಣ ಇರ್ತದೆ. ಈ ಕೆಳಗಡೆ ನಿಮ್ಗೆ ಸಣ್ಣ ಪುಟ್ಟ ಅಂಗಡಿಗಳಿರ್ಬೋದು, ಚಿಕ್ಕ ಚಿಕ್ಕ ಬಿಸ್ನೆಸ್ ಇರ್ಬೋದು, ಪ್ರೊಫೆಷನಲ್ ಇರ್ಬೋದು, ಅವರು ಕೂಡ ಏನ್ ಮಾಡ್ತಾರೆ? ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಿವರೆಗೆ ನೀವು ಹಣಕ್ಕೋಸ್ಕರ, ಸರಿ ಕೇಳ್ಕೊಳ್ಳಿ, ಎಲ್ಲಿವರೆಗೆ ನೀವು ಹಣಕ್ಕೋಸ್ಕರ ಕೆಲಸ ಮಾಡ್ತಾರೋ ನಿಮ್ಮ ಹತ್ರ ಹಣ ಆಗುದಿಲ್ಲ. ಎಷ್ಟು ಜನ 95% ಜನ ನೋಡಿ, ಎಷ್ಟು ಜನ ಯಾವ್ದು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಸಾಲದಲ್ಲಿದ್ದಾರೆ. ಇವರೆಲ್ಲ ಯಾಕಂದ್ರೆ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಿ ಇವ್ರಿಗೆ ಎಷ್ಟು ಬಂದ್ರು ಸಾಕಾಗುದಿಲ್ಲ. 10,000 ಬರ್ತು, ಅದಕ್ಕೆ 10,000 ಒಂದೇ ಯಾವ್ದೋ ಒಂದು ಸ್ಕೂಟಿಯಲ್ಲಿ ಓಡಾಡ್ತಾ ಇರ್ತಾರೆ. ಅದೇನಾದ್ರೂ 15,000 20,000 ಆಯ್ತಂದ್ರೆ ಅವ್ರೊಂದು ಒಳ್ಳೆ ಬೈಕ್ ತಗೊಳ್ತಾರೆ. ಇನ್ನು ಏನಾದ್ರೂ 25,000 ಆದ್ರೆ ಕಾರ್ ತಗೊಳ್ತಾರೆ. ಅಲ್ಲಿಂದ ಅಲ್ಲಿಗೆ ಮೇಂಟೈನ್ ಆಗ್ತಾನೆ ಇರ್ತದೆ ಹೊರತು ಅವ್ರು ಏನು ಸೇವಿಂಗ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಲೈಫ್ ಅಲ್ಲಿ ಏನಾದ್ರೂ ಒಂದ್ ಮನೆ ಕಟ್ಟಿದ್ರೆ ಅಂದ್ರೆ ಲೈಫ್ ಲಾಂಗ್ ಅದ್ರ ಸಾಲ ಕಟ್ಟುದ್ರಲ್ಲೇ ಇರ್ತಾರ ಅವ್ರು. ಸೊ ಅದು ತೀರುದೇ ಇಲ್ಲ. ಸೊ ಆ ರೀತಿಯಲ್ಲಿ ಎಂಪ್ಲಾಯೀಸ್ ಸೆಲ್ಫ್ ಎಂಪ್ಲಾಯೀಸ್ ಇಲ್ಲಿ 95% ಜನ ಇಲ್ಲಿ ಇದ್ದಾರೆ. ಅಲ್ಲಿ ಹಣ ಇಲ್ಲ, ಹಣ ಇರೋದು 5% ಮಾತ್ರ ಇದೆ ನೋಡಿ. ಸೊ ಸ್ವಲ್ಪ ನೀವು ಚೇಂಜ್ ಮಾಡಿ. ಹಣ ಎಲ್ಲಿದೆ? ಹಣ ಬಿಸ್ನೆಸ್ ಅಲ್ಲಿದೆ. 95% ಹಣ ಇದೆ ಬಿಸ್ನೆಸ್ ಅಲ್ಲಿ. ಅದಕ್ಕೆ ಕಾಂಪಿಟೇಟರ್ ಎಷ್ಟು ಜನ ಇದ್ದಾರೆ? ಬರೀ 5% ಜನ ಕಾಂಪಿಟೇಟರ್ ಇದ್ದಾರೆ. ಆದ್ರಿಂದ ನೀವು ಅಲ್ಲೇ ಇರ್ತೀರಾ, ಸಾಲದಲ್ಲೇ ಇರ್ತೀರಾ, ಸಾಲ ಮಾಡ್ತಾನೆ ಇರ್ತೀರಾ, ಸಾಲ ತೀರ್ಸ್ತಾನೆ ಇರ್ತೀರಾ, ಅಥವಾ ನೀವು ಫ್ರೀಡಮ್ ತಗೊಳ್ಳಿಕ್ಕೆ ಈ ಕಡೆ ಬರ್ತೀರಾ. ಇಲ್ಲಿ ಕಾಂಪಿಟೇಟರ್ಸ್ ಇಲ್ಲ. ಬಟ್ ನೀವು ಸ್ವಲ್ಪ 2 ರಿಂದ 5 ವರ್ಷ ನೀವು ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ಬೇಕು, ವರ್ಕ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. 100% ನೀವು ಚೇಂಜ್ ಆಗ್ಲಿಕ್ಕೆ ಆಗ್ತದೆ. ಬಿಸ್ನೆಸ್ ಮ್ಯಾನ್, ನೀವು ಬಿಸ್ನೆಸ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೋದು ನೆಕ್ಸ್ಟ್ ನೋಡಿ. ಈ ಇಂಡಸ್ಟ್ರಿಗೆ ಏನ್ ಹೇಳ್ತಾರೆ? ಈ ಇಂಡಸ್ಟ್ರಿಗೆ ನಾವ್ ಹೇಳೋದು ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ, ವಿತರಣಾ ವ್ಯವಸ್ಥೆ ಅಂತ ಹೇಳ್ತಾರೆ. ಇವತ್ತು ನೀವು ವಿತರಣಾ ವ್ಯವಸ್ಥೆಯನ್ನ ನೋಡಿರ್ಬಹುದು. ನಿಮ್ಗೆ ಅದಕ್ಕೆ ಒಂದು ರೈಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅಮೆಝಾನ್. ನೀವು ಅಮೆಝಾನ್ ಕೇಳಿರ್ಬಹುದು, ಆದ್ರೆ ಅಮೆಝಾನ್ ಇವತ್ತು ನೋಡಿ ಯಾವ ರೀತಿ ಬೆಳೀತಾ ಇದೆ. ಯಾಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಅವರು ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರು ಯಾವ್ದು ಮಾರ್ಕೆಟ್ ಎಲ್ಲಿಯೂ ಅವ್ರದ್ದು ತಯಾರು ಮಾಡೋದಿಲ್ಲ. ಅವ್ರ ಹತ್ರ ನೋ ಹೌ ಇಲ್ಲ, ಅವ್ರ ಹತ್ರ R&D ಇಲ್ಲ, ಅವ್ರ ಹತ್ರ ಫ್ಯಾಕ್ಟ್ರಿ ಇಲ್ಲ, ಅವ್ರ ಹತ್ರ ಏನಿಲ್ಲ. ಅವ್ರ ಹತ್ರ ಓನ್ಲಿ ಡಿಸ್ಟ್ರಿಬ್ಯೂಷನ್ ಇದೆ ನೋಡಿ. ಯಾವುದೇ ಕಂಪನಿಯ ಪ್ರಾಡಕ್ಟ್ ಅನ್ನ ನೀವು ಅಮೆಝಾನ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬಹುದು. ಅದಕ್ಕೋಸ್ಕರ ಆ ಇಂಡಸ್ಟ್ರಿ ಇವತ್ತು ಶೂಟ್ ಅಪ್ ಆಗ್ತಾ ಇದೆ ಅಷ್ಟು ಫಾಸ್ಟ್. ಯಾವ್ದು ಬೇಕಾದ್ರೆ ಇರ್ಬೋದು ನಿಮ್ಗೆ. ಆ ಇಂಡಸ್ಟ್ರಿಯಲ್ಲಿ ನೀವು ಹೋಗಿ ಬೇಕಾದ್ರೆ ಓಪನ್ ಮಾಡಿ, ನಿಮ್ಗೆ ಟಿವಿ ಬೇಕಾ? ಇದೆ. ಕಾರ್ ಬೇಕಾ? ಇದೆ. ನಿಮ್ಗೆ ಏನಾದ್ರೂ ಒಂದು ಏನ್ ಹೇಳ್ತಾರೆ, ಮೀನ್ ಬೇಕಾ? ಹಸಿ ಮೀನ್ ಬೇಕಾ ಅಥವಾ ಒಣ ಮೀನ್ ಬೇಕಾ? ಅದು ಸಿಗ್ತದೆ. ಯಾವ್ದು ಇಲ್ಲ ಅಂತ ನೀವು ಹೇಳಿಕ್ಕಿಲ್ಲ. ಕರ್ಟನ್ ಬೇಕಾ? ಕರ್ಟನ್ ಸಿಗ್ತದೆ. ನಿಮ್ಗೆ ಗ್ರಿಲ್ಸ್ ಬೇಕಾ? ಗ್ರಿಲ್ಸ್ ಸಿಗ್ತದೆ. ನಿಮ್ಗೆ ಮೆಡಿಸಿನ್ ಬೇಕಾ? ಮೆಡಿಸಿನ್ ಸಿಗ್ತದೆ. ಎಲ್ಲಾ ಅದು ಇದೆ. ಅದೇ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ. ಇಟ್ ಇಸ್ ಎ ವೆರಿ ಬಿಗ್ ಇಂಡಸ್ಟ್ರಿ. ಯಾಕಂದ್ರೆ ಯಾವುದೇ ತಯಾರು ಮಾಡಿದ ವಸ್ತುಗಳು ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿಗೆ ಬರಲೇಬೇಕು. ಹಾಗಾಗಿ ನಾನೀಗ ನಿಮ್ಗೆ ಪರಿಚಯ ಮಾಡೋದು ಈ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ. ಇಟ್ಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್, ಎ ನ್ಯೂ ಮಾಡೆಲ್ ಆಫ್ ಪ್ರಮೋಟಿಂಗ್ ಪ್ರಾಡಕ್ಟ್ಸ್. ಇದರಲ್ಲಿ ಏನಂತ ಹೇಳಿದ್ರೆ ಡಿಫ್ರೆನ್ಸ್ ಏನು? ಸೊ ಈ ಡಿಫ್ರೆನ್ಸ್ ಏನಿಲ್ಲ ಇದರಲ್ಲಿ ರೀಟೈಲರು, ಹೋಲ್ಸೇಲರು, ಡಿಸ್ಟ್ರಿಬ್ಯೂಟರ್ಸ್ ಅಡ್ವರ್ಟೈಸ್ಮೆಂಟ್ ಇರುವುದಿಲ್ಲ. ಕಂಪನಿ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಅನ್ನ ವಿತ್ ಕ್ವಾಲಿಟಿ, ವಿತ್ ಮನಿ ಬ್ಯಾಕ್ ಗ್ಯಾರಂಟಿ ನಿಮ್ಗೆ ಕಳಿಸ್ಕೊಡ್ತದೆ. ದಟ್ ಈಸ್ ದ ಥಿಂಗ್, ದಟ್ ಈಸ್ ದ ಡಿಫ್ರೆಂಟ್ ಬಿಟ್ವೀನ್ ದಿ ಕನ್ವೆನ್ಷನ್ ಮಾರ್ಕೆಟ್ ಅಂಡ್ ದಿಸ್ ಮಾರ್ಕೆಟ್. ಇನ್ನು ನಿಮ್ಗೆ ನಾನು ಹೇಳೋದು ಜಸ್ಟ್ ಒಂದು 4, 5, 6 ವರ್ಷದಲ್ಲಿ ಮ್ಯಾಕ್ಸಿಮಮ್ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ತದಂತ ನಾನು ಹೇಳಿದ್ರೆ ತುಂಬಾ ಜನ ಆಗ ನಂಬಲಿಲ್ಲ. ಇವಾಗ ಎಲ್ರಿಗೂ ಗೊತ್ತಾಗ್ತಾ ಇದೆ. ನಿಮ್ಗೆ ನೋಡಿ ಬೇಕಾದ್ರೆ ಇನ್ನು 10 ವರ್ಷ, ನಾವು ಮಲೇಷ್ಯಾಕ್ 4-5 ಸಲ ಹೋಗಿದಲ್ಲ, ನಿಮ್ಗೆ ಯಾವ್ದಾದ್ರು ಒಂದು ಟೂತ್ ಪೇಸ್ಟ್ ಅಂದ್ರೆ ನಿಮ್ಗೆ ಸಿಗುದಿಲ್ಲ.
ಎಲ್ಲಿ ಸಿಗ್ತದೆ ಕೇಳಿದ್ರೆ ನೀವು 10:00ವರೆಗೆ ಬಿಗ್ ಬಜಾರ್ ಓಪನ್ ಆಗ್ತದೆ, ಅಲ್ಲಿ ಹೋಗಿ ಅಂತ. ಅಂಗಡಿ ಇರುವುದಿಲ್ಲ. ಓನ್ಲಿ ಸಣ್ಣ ಪುಟ್ಟ ಅಂಗಡಿ ಯಾವ್ದಿದೆ ಅಂತ ಹೇಳಿದ್ರೆ ಬೇಕರಿ ಐಟಮ್ಸ್ಗಳು, ಇಂತ ಮಿಲ್ಕ್ ಐಟಮ್ ಇಂಥವೆಲ್ಲ ಇರ್ಬೋದೇ ಹೊರತು ಬೇರೆ ಯಾವ ಶಾಪ್ಸ್ ಇಲ್ಲ ನೋಡಿ. ಎಲ್ಲ ಶಾಪ್ಸ್ ಕ್ಲೋಸ್ಡ್. ಹಾಗೆ ನಮ್ಮ ಭಾರತದಲ್ಲಿ ಆಗೋ ಇನ್ನು ಸ್ವಲ್ಪ ದಿನದಲ್ಲಿ ಎಸ್ಪೆಷಲಿ ಸಿಟಿ ಏರಿಯಾದಲ್ಲಿ ಈ ತರ ಎಫೆಕ್ಟ್ ಆಗ್ತಾ ಇರ್ತದೆ. ಅದು ಸ್ಲೋ ಎಫೆಕ್ಟ್, ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ನಾನು ಹೇಳೋದು, ಯಾರೆಲ್ಲ ಅಂಗಡಿ ಎಲ್ಲ ಇದೆ, ಚಿಕ್ಕ ಪುಟ್ಟ ಅಂಗಡಿಯವರಿಗೆಲ್ಲ ನೀವು ಒಂದು ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ, ದಿಸ್ ವಿಲ್ ಹ್ಯಾಪನ್. ಇವಾಗ್ಲೇ ನಿಮ್ಗೆ ಅಮೆಝಾನ್ ಬರೇ ನಮ್ಮ ಉಡುಪಿಗೆ ನಿಮ್ಗೆ ಎಷ್ಟು ಲೋಡ್ ಬರ್ತದೆ ಅಂತ ನಿಮ್ಗೆ ಗೊತ್ತಿಲ್ಲ, ಅಷ್ಟು ಲೋಡ್ಸ್. ಇಲ್ಲಿ ಸುಮಾರು ಒಂದು 55 ಜನ ಕೆಲಸದವ್ರು ಇದಾರೆ ನೋಡಿ, ಅಮೆಝಾನ್ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ. ಜಸ್ಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ದಿಸ್ ಇಸ್ ಚೇಂಜ್ ವಿಲ್ ಹ್ಯಾಪನ್. ಅದರಿಂದ ಬಿಫೋರ್ ದಟ್ ನಾವು ಚೇಂಜ್ ಆಗ್ಲಿಕ್ಕೆ ರೆಡಿ ಇರಬೇಕು. ನೀವೇನಾದ್ರೂ ಚೆನ್ನಾಗಿ ಬದುಕಬೇಕು, ಒಳ್ಳೆ ರೀತಿ ಇರ್ಬೇಕಂತ ಹೇಳಿದ್ರೆ DXN ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ. ನೀವು ಸೈಡ್ ಬೈ ಸೈಡ್ ನೀವು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಈಗ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆ, ತುಂಬಾ ದೊಡ್ಡ ಇಂಡಸ್ಟ್ರಿ ಆದ್ರಿಂದ ತುಂಬಾ ಕಂಪನಿಗಳು ಇದಕ್ಕೆ ಬರ್ತಾ ಇದ್ದಾರೆ. ಈಗ ಗೊತ್ತಾಯ್ತಾ ನಿಮ್ಗೆ? ಬೇಕಾದಷ್ಟು ಕಂಪನಿಗಳು, ಯಾಕಂದ್ರೆ ಅವರಿಗೂ ಅರ್ಥ ಆಗಿದೆ, ಕೆಲವರಿಗೆ ಇಂಡಸ್ಟ್ರಿಗಳು ಅರ್ಥ ಆಗಿದೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ಅರ್ಥ ಆಗ್ಬಿಟ್ಟಿದೆ. ಅವ್ರು ಏನ್ ಮಾಡ್ತಾರೆ, ಇದು ಬೆಸ್ಟ್ ವಿತರಣಾ ವ್ಯವಸ್ಥೆ, ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ, ಬೆಸ್ಟ್ ಇಂಡಸ್ಟ್ರಿ ಅಂತ ತುಂಬಾ ಜನ ಬರ್ತಾ ಇದ್ದಾರೆ. ಬಂದವರು 50% ಜನ, ಅಂದ್ರೆ ಇಬ್ಬರಲ್ಲಿ ಒಬ್ರು 1 ವರ್ಷದಲ್ಲೇ ಇರುವುದಿಲ್ಲ, ಅವ್ರು ಅಡ್ರೆಸ್ ಇರುವುದಿಲ್ಲ. ಹಾಗೇನೆ ನಿಮ್ಗೆ ಪುನಃ ಒಂದು 10ರಲ್ಲಿ ಇನ್ನೊಬ್ರು 2ನೇ ವರ್ಷದಲ್ಲಿ ಇರುವುದಿಲ್ಲ, 3ನೇ ವರ್ಷದಲ್ಲಿ 3 ಜನ ಹೋಗ್ಬಿಟ್ರು. ಹಾಗೇನೆ ನಿಮ್ಗೆ 10 ವರ್ಷದಲ್ಲಿ ಮ್ಯಾಕ್ಸಿಮಮ್ ಜನ ಅವರು ಬಿಟ್ಟು ಹೋಗ್ಬಿಡ್ತಾರೆ ಈ ಕಂಪನಿಯನ್ನ. ಆ ಕಂಪನಿ ನಡ್ಸ್ತಾರಲ್ಲ, ಅವ್ರು ಹಣ ಮಾಡಿಬಿಡ್ತಾರೆ. ಎಲ್ರಿಗೂ ಜನರಿಗೆ ಮೋಸ ಮಾಡಿ, ಏನೋ ವಂಚನೆ ಮಾಡಿ ಅವ್ರ ಹಣ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಯು ಆರ್ ದ ಲೂಸರ್. ನಿಮ್ಮ ಫೇಸ್ ವ್ಯಾಲ್ಯೂ ಇರುವುದಿಲ್ಲ. ಆದ್ರಿಂದ ಯಾವುದೇ ಕಂಪನಿ ಜಾಯ್ನ್ ಆಗೋ ಮೊದಲು ಅಟ್ಲೀಸ್ಟ್ ಆ ಕಂಪನಿ ಒಂದು 15 ವರ್ಷ ಇದೆಯಾ, ಒಂದು 15 ದೇಶದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಆವಾಗ ಮಾತ್ರ ಅಂತ ಕಂಪನಿ ಜೊತೆಗೆ ಜಾಯ್ನ್ ಆಗಿ ನಿಮ್ಮ ಫೇಸ್ ವ್ಯಾಲ್ಯೂ ಉಳಿತದೆ. ಇಲ್ಲ ಅಂತ ಹೇಳಿದ್ರೆ ನೀವು ವಿ ಆರ್ ಹೆಲ್ಪ್ಲೆಸ್. ಯಾಕಂದ್ರೆ ಯಾವುದೇ ಬೆಳಿಬೇಕಾದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಬೇರೆ ಏನು ಬರ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳುದು. ನೆಕ್ಸ್ಟ್ ನೋಡಿ, DXN ಬಂದ್ರೆ ಕಂಪನಿ ಸ್ಟೆಬಿಲಿಟಿ. ನೀವು ಯಾವುದೇ ಇಂಡಸ್ಟ್ರಿ ಜಾಯ್ನ್ ಆಗ್ಬೇಕಾದ್ರೆ ಈ 3 ಫ್ಯಾಕ್ಟರ್ಸ್ ಅನ್ನ ಸರಿಯಾಗಿ ನೋಡ್ಕೋಬೇಕಂತೆ. ಕಂಪನಿ ಸ್ಟೆಬಿಲಿಟಿ, ಕಂಪನಿ ತುಂಬಾ ಗಟ್ಟಿ ಇದೆಯಾ, ಕಂಪನಿ ಸ್ಟ್ರಾಂಗ್ ಇದೆಯಾ, ಅದನ್ನ ಫಸ್ಟ್ ನೋಡ್ಬೇಕು. DXN ಕಂಪನಿ ವೆರಿ ಸ್ಟ್ರಾಂಗ್ ಕಂಪನಿ, ವೆರಿ ನಿಮ್ಗೆ ಅಸೆಟ್ಸ್ ಅಂಡ್ ಹೋಲ್ಡಿಂಗ್ ಇರುವ ಕಂಪನಿ. ಆಲ್ರೆಡಿ 26 ವರ್ಷದಿಂದ ಈ ಕಂಪನಿ ಸುಮಾರು 180 ಜಾಸ್ತಿ ದೇಶಗಳಲ್ಲಿ ಅದು ವಿಸ್ತರಣೆ ಇದೆ. ನೆಟ್ವರ್ಕ್ 200 ಜಾಸ್ತಿ ದೇಶದಲ್ಲಿ ಹೋಗ್ಬಿಟ್ಟಿದೆ. ಪ್ರಾಡಕ್ಟ್ ಅಂತೂ ಗೊತ್ತಿದೆ ನಿಮ್ಗೆ, 100% ಮನಿ ಬ್ಯಾಕ್ ಗ್ಯಾರಂಟಿ. ಫುಲ್ಲಿ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ರಿಸಲ್ಟ್ ಓರಿಯೆಂಟೆಡ್, TGA, GMP, ISO 45 ಸರ್ಟಿಫೈಡ್ ಪ್ರಾಡಕ್ಟ್ಗಳು ಪ್ರತಿಯೊಂದು. ಪ್ಲಾನ್ ಅಂದ್ರೆ ನಿಮ್ಗೆ ಜಸ್ಟ್ 3000 ಹಣದ ತಗೊಂಡ್ಬಿಟ್ರೆ ಆಟೋಮೆಟಿಕ್ ನಿಮ್ಗೆ ವೆರಿ ಸಿಂಪಲ್. ಕಾವೋ ಪಿವೋ ಜಾವೋ ಬತಾವೋ, ಕಾಫಿ ಕುಡೀರಿ, ಅದ್ರ ಬಗ್ಗೆ ಮಾತಾಡಿ, ಟೀ ಕುಡೀರಿ, ಟೀ ಬಗ್ಗೆ ಮಾತಾಡಿ, ನಿಮ್ಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವೆರಿ ಸಿಂಪಲ್. ಇಡೀ ವಿ ಆರ್ ದ ಲಾರ್ಜೆಸ್ಟ್ ಗ್ರೋಯಿಂಗ್ ಗ್ಯಾನೋಡರ್ಮಾ ಇನ್ ದ ವರ್ಲ್ಡ್. ನಮ್ಮಷ್ಟು ರೆಡ್ ಮಶ್ರೂಮ್ ಬೆಳೆಯೋರು ಯಾರಿಲ್ಲ. ಇಲ್ಲಿ ಕಾಣ್ತಾ ಇದ್ದಾರೆ 65 ಎಕರೆ ಫಾರ್ಮ್ ಲ್ಯಾಂಡ್. ಇದು ಮಲೇಷ್ಯಾದಲ್ಲಿ ಇದೆ. ಸೊ ಇಲ್ಲಿಗೆ ನಾನು 4 ಬಾರಿ ವಿಸಿಟ್ ಮಾಡಿದೀನಿ. ನೀವು ಕೂಡ ವಿಸಿಟ್ ಮಾಡುವ ಚಾನ್ಸ್ ನಿಮ್ಗೂ ಸಹ ಇದೆ. ಸೊ ಒಂದು ದೊಡ್ಡ ಲೆವೆಲ್ ಅಲ್ಲಿ ಬೆಳೀರಿ. ಸೊ ನೀವು ಸಹ ಇಲ್ಲಿಗೆ ವಿಸಿಟ್ ಮಾಡಿ ಈ ಫಾರ್ಮ್ ಲ್ಯಾಂಡ್ ಅನ್ನ ನೋಡ್ಬೋದು. ಇಟ್ ಇಸ್ ಎ ವೆರಿ ನೈಸ್ ಪ್ಲೇಸ್. ಇಟ್ ಈಸ್ ಇನ್ ಅಲೋಸೆಟಾರ್, ಮಲೇಷ್ಯಾದಲ್ಲಿದೆ. ಸೊ ಈಗ ನಾವು ನಿಮ್ಗೆ ಮಾತ್ರ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನಾವು 10 ಮಿಲಿಯನ್, 10 ಇಂಟು 10 ಎಷ್ಟು 100, ಅಂದ್ರೆ 1 ಕೋಟಿ ಡಿಸ್ಟ್ರಿಬ್ಯೂಟರ್ ಆಲ್ರೆಡಿ DXN ಜಾಯ್ನ್ ಆಗ್ಬಿಟ್ಟಿದ್ದಾರೆ. ನೀವು ಜಾಯ್ನ್ ಆಗಿದ್ರು ಅಥವಾ ನಿಮ್ ಟೀಮ್ ಜಾಯ್ನ್ ಆಗಿದ್ರು ಗೊತ್ತಿಲ್ಲ, ಆದ್ರೆ ನೀವು ಜಾಯ್ನ್ ಆಗ್ಲಿಲ್ಲ, ಕಂಪನಿಗೆ ಹೋಗ್ತಾ ಇದೆ. ಆದ್ರಿಂದ ನಾನು ಇವತ್ತೇ ಹೇಳುದು, ಎಷ್ಟು ಬೇಗ ದಿನಕ್ಕೆ 1, 2, 3, 4, 5, 10 ಜನರನ್ನ DXN ಗೆ ಜಾಯ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಕೋಟ್ಯಾಧೀಶ್ವರ ಎಷ್ಟು ಫಾಸ್ಟ್ ಆಗ್ತೀರಿ ಅಷ್ಟು ಫಾಸ್ಟ್ ಆಗ್ತೀರಿ. ಡೋಂಟ್ ವೇಸ್ಟ್ ಸಿಂಗಲ್ ಮಿನಿಟ್. ನೀವು ಸಿಂಗಲ್ ಮಿನಿಟ್ ಮಾಡಿದ್ರು ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲೋ ಬೇರೆ ಕಡೆ ಜಾಯ್ನ್ ಆಗಿರ್ತಾರೆ, ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಜಾಯ್ನ್ ಆಗಿರ್ಬೋದು. ಆದ್ರಿಂದ ಇವತ್ತೇ ನೀವು ಡಿಲೇ ಮಾಡದೆ ಜಾಯ್ನ್ ಮಾಡಿ. ಕಂಪನಿ ಹೇಗೆ ಬೆಳೀತಾ ಇದ್ರು ನೋಡಿ. ಈಗ ಇದೊಂದು ಹೊಸ ಬಿಲ್ಡಿಂಗ್ ಕಂಪನಿ ಬರ್ತದೆ. ಸೊ ಇದು ಮಲೇಷ್ಯಾದಲ್ಲಿ ಕೌಲಾಲಂಪುರದಲ್ಲಿ ಇಸ್ ಎ ವೆರಿ ಬಿಗ್ ಬಿಲ್ಡಿಂಗ್, ಎಲ್ಲ ಕಾರ್ಪೊರೇಟ್ ಆಫೀಸ್. ಯಾಕಂದ್ರೆ ಕಂಪನಿ ಗ್ರೋ ಆಗ್ತಾ ಇದೆ. ಈಗ ಆಲ್ ವರ್ಲ್ಡ್ ಎಷ್ಟು ಕಂಪ್ನಿ ಕೇಳಿ ಕ್ವಶನ್ ಮಾಡಿ ನಿಮ್ದು ಎಷ್ಟು ದೇಶದಲ್ಲಿ ಇದೆ ಅಂತ. ನಮ್ಮ ದೇಶದ ಎಲ್ಲಾ ನೋಡಿ ಇಂಟರ್ನ್ಯಾಷನಲ್ ಆಫೀಸ್ ಇದು ಇಂಡಿಯನ್ ಆಫೀಸಸ್ ಅಲ್ಲ. ಎಷ್ಟು ದೇಶದಲ್ಲಿ ಪ್ರಪಂಚದ ಭೂಪಟವನ್ನೇ ಇಲ್ಲಿ ಹಾಕಿದೀವಿ ನಾವು. ಆದ್ರೆ 200 ದೇಶದಲ್ಲಿ DXN ಬಿಸ್ನೆಸ್ ಆಗ್ತದೆ ಅಂತ ಹೇಳಿದ್ರೆ ಎಷ್ಟು ಪವರ್ ಇರ್ಬೋದು DXN ಕ್ವಾಲಿಟಿಗೆ. ಸೊ ನಾವು ಜೋರಾಗಿ ಕ್ಲಾಪ್ಸ್ ಕೊಡ್ಲೇಬೇಕು. ಯಾಕೆಂದ್ರೆ ಇದರ ಹಿಂದೆ ಇರುವ ಜನ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಲಿಮ್ ಸ್ಯೂಜಿನ್.
ಇವಾಗ ಅವರು ಮೊದಲು ಇಂಜಿನಿಯರ್ ಆಗ ನಂತರ ಅವರು ಈ ಕಾನ್ಸೆಪ್ಟಿಗೆ ಬಂದ್ರು. ಈ ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡಿದ್ದಾರೆ. ಇದರ ಇನ್ ಅಂಡ್ ಔಟ್ ಅವರಿಗೆ ಗೊತ್ತಿದೆ. ಇಸ್ ಎ ಗ್ರಾಜುಯೇಟ್ ಫ್ರಮ್ ದ ಪ್ರೆಸ್ಟಿಜಿಯಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹಿಸ್ ಡೀಪ್ ಇಂಟ್ರೆಸ್ಟ್ ಅಂಡ್ ಎಂಡ್ಲೆಸ್ ಎಫರ್ಟ್ ಹ್ಯಾವ್ ಡ್ರಿವನ್ ಹಿಮ್ ಟು ಯುಟಿಲೈಸ್ ದ ಫುಲ್ಲೆಸ್ಟ್ ಪೊಟೆನ್ಶಿಯಲ್ ಆಫ್ ಗ್ಯಾನೋಡರ್ಮಾ ಅಂಡ್ ಹ್ಯೂಮನ್. ಅಂದ್ರೆ ಕೆಂಪು ಅಣಬೆ ಮತ್ತೆ ಮನುಷ್ಯನ ಜೀವನ, ಮನುಷ್ಯನ ಆರೋಗ್ಯದ ಬಗ್ಗೆ ಹೇಗೆ ವರ್ಕ್ ಆಗ್ತದೆ ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ ಅನ್ನ ಕೊಟ್ಟಿರೋದ್ರಿಂದ ಈಸ್ ಹ್ಯಾವಿಂಗ್ ದಟ್ ಮಚ್ ಕಾನ್ಫಿಡೆನ್ಸ್. ಅದಕ್ಕೋಸ್ಕರ ಈಗ ನಮ್ಮ ಇಂಡಿಯಾದಲ್ಲಿ ಅವರು ಸುಮಾರು 1,000 ಕೋಟಿಯನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟು ಜನರಿಗೆ, ಸುಮಾರು 2,000 ಜನರಿಗೆ ಆಲ್ರೆಡಿ ಈಗ ಕೆಲಸ ಕೊಟ್ಟಾಗಿದೆ. ಈಗ ಇನ್ನು ಅವರ ಇಲ್ಲಿ ತಯಾರು ಮಾಡಿ ಎಲ್ಲಾ ದೇಶಕ್ಕೆ ಕಳಿಸುವ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅಂತ ಒಂದು ಮಹಾನ್ ವ್ಯಕ್ತಿ ಡಾಕ್ಟರ್ ಲಿಮ್ ಅವರಿಗೆ ಈಗ ಇಮ್ಸಾಮ್ ಅವರು ಗುಡ್ವಿಲ್ ಅಂಬಾಸಿಡರ್ ಅವಾರ್ಡ್ ಸಹ ಕೊಟ್ಟಿದೆ. ಇಸ್ ಎ ರೈಟ್ ಪರ್ಸನ್. ಸೊ ಇಟ್ ಇಸ್ ಅವರ್ ಕಾರ್ಪೊರೇಟ್ ಆಫೀಸ್. ಇದು ನಮ್ಗೆ ಮಲೇಷ್ಯಾದಲ್ಲಿದೆ. ವಿ ಆರ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು 40ನೇ ಪ್ಲೇಸ್ ಅಲ್ಲಿ ಇದೀಗ 15ನೇ ಪ್ಲೇಸ್ಗೆ ಬಂದ್ಬಿಟ್ಟಿದ್ವಿ. ಅಷ್ಟು ಪ್ರಾಡಕ್ಟ್ ವೈಸ್ ನಮ್ಗೆ ಕಂಪನಿ ವೈಸ್ ವಿ ಆರ್ ಗ್ರೋಯಿಂಗ್. ಸೊ ಅದರಿಂದ ನಮ್ಮ ಸ್ಲೋಗನ್ ಅಂದ್ರೆ ಆರೋಗ್ಯ, ಆನಂದ ಮತ್ತೆ ನೆಮ್ಮದಿ. ಆರೋಗ್ಯ, ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ನಾವು ಪ್ರತಿಯೊಬ್ಬರಿಗೂ ನಮ್ಗೆ ಆರೋಗ್ಯ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ನಿಮ್ಗೆ ಆರೋಗ್ಯ ತಗೊಳ್ಳಿಕ್ಕಿದ್ರೆ ಡೆಫಿನೆಟ್ಲಿ DXN ಜೊತೆಗೆ ಜಾಯ್ನ್ ಆಗಿ DXN ಪ್ರಾಡಕ್ಟ್ ನಾವು ಮಾಡ್ತಾ ಇದ್ವಿ. ಸೊ ಇಟ್ಸ್ ಎ ಕಂಪನಿ ಕಾಲ್ಡ್ ಒನ್ ಟೋಟಲ್ ಕಂಪನಿ. ದ ಎಂಟೈರ್ ಪ್ರೋಸೆಸ್ ಕಲ್ಟಿವೇಶನ್ ಎಲ್ಲ ನಾವೇ ಮಾಡೋದು. ಸೊ ಅದರಿಂದ ಸೋಲ್ ಡನ್ ಬೈ ದ DXN ಕಂಪನಿ ಅಂಡರ್ ದ ಸ್ಟ್ರಿಕ್ಟ್ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ನಾವು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತೀವಿ. ಸೊ ಒನ್ ವರ್ಲ್ಡ್ ಒನ್ ಮಾರ್ಕೆಟ್. ಈವನ್ ಒನ್ ಲೈಸೆನ್ಸ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಒನ್ ID ನಂಬರ್ ಅಲ್ಲಿ ಹೋಲ್ಡ್ಸ್ ಕೂಡ ಇನ್ ಅಮೆರಿಕಾ, ಆಸ್ಟ್ರೇಲಿಯಾ, ಜಪಾನ್, ಜರ್ಮನಿ, ಮಲೇಷ್ಯಾ, ಇಂಡೋನೇಷ್ಯಾ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಆಲ್ ಒನ್ ವರ್ಲ್ಡ್ ಒನ್ ಮಾರ್ಕೆಟ್. ಒನ್ ಇದರಲ್ಲಿ ನೀವು ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಒನ್ ಮೈಂಡ್ ದ ಕಂಪನಿ ಅಂಡ್ ದ ಡಿಸ್ಟ್ರಿಬ್ಯೂಟರ್ ಸಿಂಗಲ್ ಮೈಂಡೆಡ್ಲಿ ಫೋಕಸ್ ಆನ್ ಪ್ರಮೋಟಿಂಗ್ ಹೆಲ್ತ್ ಅಂಡ್ ವೆಲ್ನೆಸ್ ಟು ದ ಪ್ರಾಡಕ್ಟ್. ಸೊ ಒನ್ ಮೈಂಡ್, ನೀವು ಇದರಲ್ಲಿ ಒನ್ ಮೈಂಡ್ ಅಲ್ಲಿ ವರ್ಕ್ ಮಾಡಿದಾದ್ರೆ ಒಂದ್ ಲೆವೆಲ್ ತಲುಪಿದ ನಂತರ ನಿಮ್ಗೆ ಪ್ರತಿಯೊಬ್ಬರು ಪ್ರೊಫೆಷನಲ್ ಅಲ್ಲಿ ಸಹ ನೀವು ಭಾಗಿಯಾಗ್ಲಿಕ್ಕೆ ಚಾನ್ಸ್ ಇದೆ ಇದರಲ್ಲಿ. ಸೊ ಕಂಪನಿ ಸ್ಟೆಬಿಲಿಟಿ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಟ್ ಈಸ್ ಫುಲ್ಲಿ ಇಂಟಗ್ರೇಟೆಡ್ ಅಂಡ್ 100% ಸಾಲ ಇಲ್ಲದ ಕಂಪನಿ ಅಂತ ಹೇಳ್ಬಹುದು. ಆಲ್ ನಿಮ್ಗೆ TGA, GMP, ISO ಸರ್ಟಿಫೈಡ್, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ನಿಮ್ಗೆ ಸರ್ಟಿಫಿಕೇಶನ್ ಇದೆ. ಮೋರ್ ದನ್ 180 ಕಂಟ್ರೀಸ್ ನಲ್ಲಿ ಆಲ್ರೆಡಿ ಕಂಪನಿ ಇದೆ. ಸೊ ಪ್ರಾಡಕ್ಟ್ ವೈಸ್ ನಾನು ಹೇಳಿದಲ್ಲ ನಿಮ್ಗೆ, ಆರ್ಗ್ಯಾನಿಕ್ ಅಂಡ್ ಫ್ರೀ ಟಾಕ್ಸಿಕ್ ಕೆಮಿಕಲ್ಸ್, ಯಾವುದೇ ಕೆಮಿಕಲ್ ಇಲ್ಲದ ಪ್ರಾಡಕ್ಟ್ ಗಳನ್ನ ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಲ್ಲಿ ನಾವು 100% ಕ್ವಾಲಿಟಿ ಎನ್ಶೂರ್ ಮಾಡ್ತೇವೆ ನಿಮ್ಗೆ. ಅಂಡ್ ಪ್ರೈಸ್ ಆಲ್ಸೋ, ಯಾರಾದ್ರೂ ಒಂದು ಕಂಪನಿ 2017ರಿಂದ 2020 ಎಷ್ಟು ಸಲ ಕೆಲವು ಕಂಪನಿಗಳು ಇನ್ಕ್ರೀಸ್ ಮಾಡಿದ್ದಾರೆ ರೇಟ್. DXN ಓನ್ಲಿ ಒನ್ ಕಂಪನಿ ಜಸ್ಟ್ 3 years ಅಲ್ಲಿ ಸೇಮ್, ಇವತ್ತು ಕೊರೋನಾ ಆಗಿ ಎಷ್ಟು ಕಡೆ ಎಷ್ಟು ಏನಾಯ್ತು, ಸರ್ವಿಸ್ ಪ್ರಾಬ್ಲಮ್, ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್, ಲೇಬರ್ ಪ್ರಾಬ್ಲಮ್ ಎಲ್ಲ ಡಬಲ್ ಆಯ್ತು. ಸೊ ಬಟ್ ಈ DXN 100% ರೇಟ್ ಅನ್ನ ಇನ್ಕ್ರೀಸ್ ಮಾಡಲಿಲ್ಲ. ಸೇಮ್ ರೇಟ್. ಯಾಕಂತ ಹೇಳಿದ್ರೆ ನಮ್ದೇ ಓನ್ ಫಾರ್ಮ್ ಲ್ಯಾಂಡ್, ನಮ್ದೇ ಡಿಸ್ಟ್ರಿಬ್ಯೂಷನ್, ನಮ್ದೇ ಪ್ರೋಸೆಸ್, ನಮ್ದೇ ಮಾರ್ಕೆಟಿಂಗ್, ಎವ್ರಿಥಿಂಗ್ ಕಂಟ್ರೋಲ್ಡ್ ಬೈ DXN. ಅದಕ್ಕೋಸ್ಕರ ಹೇಳೋದು, ಈಗ 3 ವರ್ಷದಲ್ಲಿ ಯಾವ್ದಾದ್ರು ಒಂದು ಕಂಪನಿ ನಿಮ್ಗೆ ನೋಡಿ, ಪೆಟ್ರೋಲ್ ರೇಟು ದಿನಕ್ಕೆ ತಿಂಗಳಿಗೆ 4 ಸಲ 10 ಸಲ ಚೇಂಜಸ್ ಆಗ್ತದೆ. ನಮಗೂ ಟ್ರಾನ್ಸ್ಪೋರ್ಟೇಶನ್ ಅದರಲ್ಲೇ ಬರ್ಬೇಕು ತಾನೆ, ವೇರಿಯೇಷನ್ ಆಗ್ಬೇಕಲ್ಲ. ಯಾಕೆ ಆಗೋದಿಲ್ಲ? ಬಿಕಾಸ್ ಆಫ್ ದ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಕಾನ್ಸೆಪ್ಟ್, ದ ಸಾಲಿಡ್ ಕಂಪನಿ, ಸಾಲಿಡ್ ಸ್ಟೆಬಿಲಿಟಿ ಕಂಪನಿ, ಸಾಲಿಡ್ ಆಪರ್ಚುನಿಟಿ ಆಲ್ಸೋ. ಸೊ ನಿಮ್ಗೆ ಲೋ ಸ್ಟಾರ್ಟ್ಅಪ್, ನಿಮ್ಗೆ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಇಲ್ಲ ಇಲ್ಲಿ. ನೀವು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ರೆ ಜಾಸ್ತಿ ನಿಮ್ಗೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಈಗ IOC ತಗೊಂಡ್ ಮಾಡ್ಬೋದು. ನೀವು ಒಂದು 30,000 ಇರ್ಬೋದು. 30,000ದಲ್ಲಿ ನಾನು ಹೇಳ್ತೀನಿ, ಸರಿಯಾಗಿ ಕೆಲಸ ಮಾಡಿದ್ರೆ ನೀವು 1 ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡ್ಬೋದು. ಜಸ್ಟ್ 1 year, just investment 30,000 investment once in a lifetime. You can make miracle. ಗ್ಲೋಬಲ್ ಆಪರ್ಚುನಿಟಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎವ್ರಿ ಸಿಂಪಲ್, ಪವರ್ಫುಲ್ ಅಂಡ್ ಕಂಪನ್ಸೇಷನ್ ಪ್ಲಾನ್ ಇದೆ. ಸೊ ವಿತ್ ಹೈಯೆಸ್ಟ್ ಪೇಯ್ಡ್ ಸ್ಟಾರ್ಟ್ಅಪ್ ಬೋನಸ್ ಕಂಪನಿ ಕೊಡ್ತದೆ. ಸೊ ರಿಯಲ್ ರೆವಿನ್ಯೂ ಶಾರಿಂಗ್, ನೀವೇನು ಹೆಡೇಕ್ ಅಗತ್ಯನೇ ಇಲ್ಲ. ಪ್ರತಿ ತಿಂಗಳು ನೀವು ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ರೆ 10ನೇ ತಾರೀಕು ನಿಮ್ಮ ಅಕೌಂಟಿಗೆ ದುಡ್ಡು ಬರುವ ಎಲ್ಲ ಏನ್ ಕೆಲಸ ಮಾಡಿದ್ರಿ, ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಎಲ್ಲ ಸೇರ್ಸ್ಬಿಟ್ಟು ನಿಮ್ಮ ಅಕೌಂಟಿಗೆ ಕಂಪನಿ ಜಮಾ ಮಾಡ್ತದ ನೋಡಿ. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. Next comes to the exception, products that have gone through the test, time and result. 100%, no doubt at all. ನಾವೆಲ್ಲ ಈಗ ಆ ಲೆವೆಲ್ ಹೋಗ್ತಾ ಇದ್ದೀವಿ. ನೀವು ಬರುವುದಾದ್ರೆ ಆಪರ್ಚುನಿಟಿ ನಿಮ್ಗಾಗಿ ಕಾದಿದೆ 100%.
ಸೊ ಪ್ರಾಡಕ್ಟ್ ವೈಸ್ ನಾನು ಇವತ್ತು ಮಾತಾಡೋದಿಲ್ಲ. ನಮ್ಮ ಕ್ವಾಡಿಸೆಪ್ ಇಟ್ ಇಸ್ ಅ ನೇಚರ್ಸ್ ಗಿಫ್ಟ್ ಪ್ರಾಡಕ್ಟ್. ಗ್ಯಾನೋಡರ್ಮ 100% ನೇಚರ್ಸ್ ಅಂಡ್ ಓಲ್ಡ್. ಸುಮಾರು ಅದಕ್ಕೆ ನಿಮ್ಗೆ 4,500 ವರ್ಷ ಇತಿಹಾಸ ಇದೆ. ನಿಮ್ಗೆ ಮೊರಿಂಡಾ ಸಿಟ್ರಿಫೋಲಿಯಾ 101 ಹೆಲ್ತ್ ಬೆನಿಫಿಟ್ 100%. ಸ್ಪಿರುಲಿನಾ ಇಟ್ ಈಸ್ ಎ WHO ರೆಕಮೆಂಡೆಡ್ ಪ್ರಾಡಕ್ಟ್. ಪ್ರತಿಯೊಂದು ಈ 4 ಪ್ರಾಡಕ್ಟ್ ಅನ್ನು ನೀವು ರೆಗ್ಯುಲರ್ ಯೂಸ್ ಮಾಡಿ 100% ಐ ವಿಲ್ ಗಿವ್ ಗ್ಯಾರಂಟಿ ನಿಮ್ಗೆ ಹೆಲ್ತ್ ವೈಸ್. ಸೊ ನೆಕ್ಸ್ಟ್ ಕಮ್ಸ್ ಟು ಆಲ್ ದ ಹೇಳಿ. ಹಲೋ ಹೇಳಿ ಸರ್, ಇದು ಮೀಟಿಂಗ್ ಇನ್ 2 ನಿಮಿಷದಲ್ಲಿ ಎಂಡ್ ಆಗುತ್ತೆ. ಓಕೆ, ಡಿಯರ್ ಪಾರ್ಟಿಸಿಪೆಂಟ್ಸ್, ಸೇಮ್ ಐಡಿ ಮತ್ತೆ ಪಾಸ್ವರ್ಡ್ ಅಲ್ಲಿ ಆಫ್ಟರ್ ದಿಸ್ ಮೀಟಿಂಗ್ ರೀಜಾಯಿನ್ ಆಗೋಣ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ರಾಕೇಶ್. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ನಂಬರ್ 1 ಈ ಪ್ರಾಡಕ್ಟ್ ವೈಸ್ ನೀವು ಕಾಣ್ತಾ ರೇಂಜ್ ಆಫ್ ಪ್ರಾಡಕ್ಟ್. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಕಾಫಿ ಬೇಕು, ಟೀ ಬೇಕು, ಪೇಸ್ಟ್ ಬೇಕು, ಸೋಪ್ ಬೇಕು, ಶಾಂಪೂ ಬೇಕು. ಇವತ್ತು ನಮ್ಗೆ ಎಲ್ಲ ರಾಜಕೀಯ ಚೇಂಜ್ ಆಗ್ಬೋದು, ಕೊರೋನಾ ಬದ್ ಏನೇನು ಚೇಂಜ್ ಆಗ್ಬೋದು, ಆದ್ರೆ ಕಾಫಿ ಕುಡಿಯೋದು ನೀವು ಚೇಂಜ್ ಮಾಡಿಲ್ಲ, ಟೀ ಕುಡಿಯೋದು ಚೇಂಜ್ ಮಾಡಿಲ್ಲ, ಪೇಸ್ಟ್ ಮಾಡೋದು ಚೇಂಜ್ ಮಾಡಿಲ್ಲ, ಸ್ನಾನ ಮಾಡೋದು ಬಿಡ್ಲಿಲ್ಲ, ಎಣ್ಣೆ ಹಾಕೋದು ಬಿಡ್ಲಿಲ್ಲ. ಎಲ್ಲಾ ಪ್ರಾಡಕ್ಟ್ ಅದೇ ಪ್ರಾಡಕ್ಟ್. ನಮ್ಮ ಪ್ರಾಡಕ್ಟ್ ಇದೆಯಲ್ಲ ವಂಡರ್ಫುಲ್ ಪ್ರಾಡಕ್ಟ್. ಇದನ್ನ ಜಸ್ಟ್ ಯೂಸ್ ಮಾಡಿ 10 ಜನರಿಗೆ ಚೇಂಜ್ ಮಾಡಿ ಯಾವ ರೀತಿ ನಾವು ಚೇಂಜ್ ಆಗ್ತದೆ ನೋಡಿ. ಸೊ ಆದ್ರಿಂದ ನೆಕ್ಸ್ಟ್ ಇದು ಮಾರ್ಕೆಟಿಂಗ್ ಪ್ಲಾನ್ ಇದೆ. ದ ರೇಂಜ್ ಆಫ್ ನಿಮ್ಗೆ ಫುಡ್ ಸಪ್ಲಿಮೆಂಟ್ ಇರ್ಬೋದು, ಅಥವಾ ನೆಕ್ಸ್ಟ್ ನಿಮ್ಗೆ ಕಾಸ್ಮೆಟಿಕ್ ಐಟಮ್, ಪರ್ಸನಲ್ ಕೇರ್ ಐಟಮ್ ಇರ್ಬೋದು, ಕಾಫಿ, ಟೀ, ಪೇಸ್ಟ್, ಶಾಂಪೂ, ಪ್ರತಿಯೊಂದು ಪ್ರಾಡಕ್ಟ್, ಆಲ್ ಪ್ರಾಡಕ್ಟ್ಸ್ ಆರ್ ನಿಮ್ಗೆ ಸರ್ಟಿಫೈಡ್ ಪ್ರಾಡಕ್ಟ್ಸ್, ನ್ಯಾಚುರಲ್ ಪ್ರಾಡಕ್ಟ್ ರೇಂಜ್ ಸುಟ್ ಡೈಲಿ ನೆಸೆಸಿಟಿ ಅಂಡ್ ಸುಪೀರಿಯರ್ ಕ್ವಾಲಿಟಿ ವಿತ್ ಅಫೋರ್ಡಬಲ್ ಪ್ರೈಸ್ ಇದೆ. ಅವೆಲ್ ರೆಡಿ ಟು ಯೂಸ್ ಕನ್ವೀನಿಯಂಟ್ ಪ್ಯಾಕ್ ಇದೆ. ನೀವು ತಗೊಂಡು ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೋದು. ಡಿಸ್ಟ್ರಿಬ್ಯೂಷನ್ ಅಂಡ್ ಈಸಿಯಾಗಿ ಸೇಲ್ ಮಾಡ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ರೆಕಮೆಂಡ್ ಮಾಡ್ಬೋದು. ಎಲ್ಲ ನೀವು ಏನು ರೆಕಮೆಂಡ್ ಮಾಡ್ತೀರಿ, ಏನು ಯೂಸ್ ಮಾಡ್ತೀನಿ, ಅದು ಒಂದು ಪೂರ್ತಿಯನ್ನು ಫ್ರೀ ಮಾಡ್ಕೋಬಹುದು. ಯಾಕೆಂದ್ರೆ ನಿಮ್ಗೆ ಒಂದು ಟೀ ಅಂತ ಹೇಳಿದ್ರೆ ನಿಮ್ಗೆ 75 ರೂಪಾಯಿ ಸಿಗ್ತದೆ. 10 ಜನರಿಗೆ ನೀವು ಟೀ ಕೊಟ್ರೆ 750 ರೂಪಾಯಿ. ನಿಮ್ ಟೀ ಪೇಸ್ಟ್ ಅಲ್ಲಿ 55 ರೂಪಾಯಿ ಸಿಗ್ತದೆ. ಪ್ರೊಡಕ್ಷನ್ ಕಮ್ಸ್ ಅಂಡ್ ಬಿಕಮ್ಸ್ ಫ್ರೀ. 100% ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ. ನೀವು ಓಪನ್ ಮಾಡಿದ ನಂತರ, ಯೂಸ್ ಮಾಡಿದ ನಂತರ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನೀವು ಅದನ್ನ ವಾಪಸ್ ಕೊಡುವ ನಿಮ್ಗೆ ಫೆಸಿಲಿಟೀಸ್ ಆ ಕಂಪನಿ ಇದೆ. ಅಷ್ಟು ನಿಮ್ಗೆ ಯೂನಿಕ್ ಫೀಚರ್ಸ್ DXN ಪ್ರಾಡಕ್ಟ್ಸ್ ಇದೆ. 100% ನಿಮ್ಗೆ ಗ್ಯಾರಂಟಿ ಪ್ರಾಡಕ್ಟ್. ಪ್ರತಿಯೊಬ್ರು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ಈಗ ನೆಕ್ಸ್ಟ್ ನಾವು ಫ್ರೀಡಮ್ ಬಗ್ಗೆ. ನಿಮ್ಗೆ ಫ್ರೀಡಮ್ ಬೇಕಾ? ಬಾಸ್ ಫ್ರೀಡಮ್, ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಹೆಲ್ತ್ ಫ್ರೀಡಮ್, ಟೆನ್ಷನ್ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್ ಬೇಕಿದ್ರೆ ನಿಮ್ಗೆ 100% DXN ಕೊಡ್ತದೆ. ಈಗ ಮುಂದಿನ ಮತ್ತು ಒಂದು 20 ಸ್ಲೈಡ್ ಇದೆ, ಅದರಲ್ಲಿ ನಾವು ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಹೇಳಿಕ್ಕಿದ್ದೀನಿ. ಪ್ರತಿಯೊಬ್ಬರು ರೀಜಾಯಿನ್ ಆಗಿ ಸರಿಯಾಗಿ ತಿಳ್ಕೊಳ್ಳಿ. ಯಾಕೆಂದ್ರೆ ನೋಡಿ, ಅವಳ ಬಾಯಿ ನೋಡಿದ್ರೆ ಗೊತ್ತಾಗ್ತದೆ, ಹಣ ನೋಡಿದ್ರೆ ಹೇಗಾಗ್ತದೆ ಅಂತ ಹೇಳಿ. ಹಣ ಪ್ರತಿಯೊಬ್ಬರಿಗೂ ಬೇಕು. ಇದರಲ್ಲಿ ಎಷ್ಟು ಬೇಕಾದ್ರೂ ನಿಮ್ಮ ಏನ್ ಹೇಳ್ತೆ ಕೆಲಸದ ಒಟ್ಟಿಗೆ, ನಿಮ್ಮ ವೃತ್ತಿ ಒಟ್ಟಿಗೆ, ನಿಮ್ಮ ಜಾಬ್ ಒಟ್ಟಿಗೆ, ನಿಮ್ಮ ಅಗ್ರಿಕಲ್ಚರ್ ಒಟ್ಟಿಗೆ ನೀವು ಇದನ್ನ ಮಾಡ್ಬೋದು. ದಿನಕ್ಕೊಂದು 2 ಗಂಟೆ ಒಬ್ಬರಿಗೆ ನೀವು ಇದನ್ನ ಹೇಳ್ತಾ ಹೋಗಿ ಯಾವ ರೀತಿ ವರ್ಕ್ ಆಗ್ತದೆ. ಜನರಿಗೆ ಒಂದೇ ಒಂದು ಕ್ವಶನ್ ಮಾಡಿ, ನಿಮ್ಗೇನಾದ್ರೂ 1 ಕೋಟಿ ಸಂಪಾದನೆ ಮಾಡ್ಬೇಕಾ ಅಂತ ಕೇಳಿ. ಒಂದೇ ಸಲ 1 ಕೋಟಿನ 0 ಎಷ್ಟು ಅಂತ ಕೇಳ್ಬೋದು ಅವರು. ಯಾಕಂತ ಹೇಳಿದ್ರೆ ಅವ್ರಿಗೆ ಶಾಕ್ ಆಗ್ತದೆ. ನಾನ್ ನಿಮ್ಗೊಂದು ಅವಕಾಶ ಕೊಡ್ತೀನಿ ಅಂತ ಹೇಳಿ, ಒಂದು ಅವಕಾಶ ಇದೆ ಅಂತ ಹೇಳಿ ಎಷ್ಟು ಅವರಿಗೆ ನೀವು ಕ್ವಶನ್ ಮಾಡ್ಬೇಕು. ಅವರೇ ಹೇಳ್ತಾರೆ, ಏನ್